ಬೇಸಿಕಲಿ ಈ ಈಟಿಂಗ್ ಡಿಸಾರ್ಡರ್ಸ್ ಅನ್ನೋದು ಮಲ್ಟಿಫ್ಯಾಕ್ಟೋರಿಯಲ್, ಅಂದರೆ ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ಇನ್ನು ಒಂದೇ ಕಾರಣದಿಂದ ಬರುವಂಥದ್ದಲ್ಲ. ಇದು ಸಾಧಾರಣ ಜೆನೆಟಿಕಲ್ ಇದೆ, ಹೆರಿಡಿಟ್ರಿ ಕೂಡ ಇದೆ, ಹಾಗೂ ಸೈಕೋಸೋಷಿಯಲ್ ಅಂದರೆ ನಮ್ಮ ಈ ಒಂದು ಸೋಷಿಯಲ್ ಅಟ್ಮಾಸ್ಫಿಯರ್, ನಮ್ಮ ಒಡನಾಟ ಇರ್ಬೋದು, ಸರೌಂಡಿಂಗ್ ಅಟ್ಮಾಸ್ಫಿಯರ್ ಇರ್ಬೋದು. ಸೊ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಜನ ಮಾತಾಡ್ತಾ ಛೇಡಿಸ್ತಾರೆ, ನೀನು ದಪ್ಪ ಇದೆಯಾ, ನೀನು ತೆಳ್ಳಗಿದೆಯಾ ಅಂತ. ಸೊ ಕೆಲವರು ಒಂದೇ ಥರವಾಗಿ ಎಲ್ಲ ರೀತಿ ಪರ್ಸನ್ಸ್ ಇರೋದಿಲ್ಲ. ಒಬ್ಬೊಬ್ರು ಪರ್ಸನಾಲಿಟಿ ಬೇರೆ ಥರ ಇರುತ್ತೆ. ಒಬ್ಬೊಬ್ರು ಇಂಪಲ್ಸಿವ್ ಇರ್ತಾರೆ, ಒಬ್ಬೊಬ್ರು ಲೋ ಪ್ರೊಫೈಲ್ ಇರ್ತಾರೆ, ಕೆಲವರು ಪರ್ಫೆಕ್ಷನಿಸ್ಟ್ ಆಗಿ ಟ್ರೈ ಮಾಡ್ತಿರ್ತಾರೆ. ಸೊ ಈ ವೇರಿಯಡ್ ಪರ್ಸನಾಲಿಟಿ ಇರುತ್ತೆ. ಸೊ ಎಲ್ಲ ಪರ್ಸನಾಲಿಟಿಗಳು ಸಮಾಜದಲ್ಲಿ ಇನ್ನೊಬ್ರು ಹೇಳೋದನ್ನ ಒಂದೇ ರೀತಿ ತಾಂತರ ಅಂತ ಇರೋದಿಲ್ಲ. ಸಾಧಾರಣವಾಗಿ ಜೆನೆಟಿಕಲ್ಲಿ ಇದು ಫ್ಯಾಮಿಲಿಯಲ್ಲಿ ಇದ್ದವರಲ್ಲಿ ಕೆಲಸರಿ ಅದು ಇನ್ಹೆರಿಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಿದ್ರೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಆ ಥರ ಒಂದು ಅವರಿಗೆ ಈಟಿಂಗ್ ಡಿಸಾರ್ಡರ್ ಇದೆ ಅಂದಾಗ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತಾ? ಕೋವಿಡ್ ಟೈಮಲ್ಲಿ ಮನೇಲಿ ಇದ್ದು ವೇಟ್ ಏನಾದೆ, ನನಗೆ ಈಗ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ, ನನಗೊಂದು ಪಾಯ್ಸನ್ ಕೊಡಿ ಅಂತ ಕೆಲವು ಪೇಷಂಟ್ಸ್ ಬಂದಿದ್ದಾರೆ ನನಗೆ. ಅಷ್ಟು ದಪ್ಪ ಇದ್ದವರು, 204 kg ಇರುವಂಥವ್ರು. ಈಗ ಜಾಸ್ತಿ ತಿಂದ್ಬಿಡ್ತೀನಿ ಅನ್ನೋಂಥ ಭಯ ಎಲ್ಲರ ಮುಂದೆ ಇದ್ದಾರೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ. ಈಗ ಕಡಿಮೆ ತಿನ್ನೋದು ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ನಾರ್ಮಲ್ ಇರ್ತಾರೆ, ಅವ್ರಿಗೆ ಎಲ್ಲೋ ಒಂಥರ ಈ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ ಅಥವಾ ದೇ ಸ್ಟಾರ್ಟ್ ಕಂಪೇರಿಂಗ್ ವಿತ್ ಅದರ್ಸ್. ಸೊ ಅವಾಗ ಏನಾಗುತ್ತೆ ಅಂದರೆ ಇಸ್ ಅ ಡಿಸೀಸ್. ಅದು ಅನರೆಕ್ಸಿಯಾ ನರ್ವೋಸಾ ಅನ್ನೋದು ಒಂದು ಡಿಸೀಸ್. ಸಾಧಾರಣವಾಗಿ ಅವರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಡಾಕ್ಟರ್, ಈಟಿಂಗ್ ಡಿಸಾರ್ಡರ್ ಅನ್ನುವಂಥದ್ದು ಬೇರೆ ಕೆಲವೊಂದು ಅಭ್ಯಾಸಗಳ ತರ ಇದು ಅಡಿಕ್ಷನ್ ತರ ಆಗುತ್ತಾ ಹೇಗೆ? ಅಂದರೆ ಎಕ್ಸ್ಟ್ರೀಮ್ ಒಬಿಸಿಸ್ ಪೇಷಂಟ್ಸ್ ಅಲ್ಲಿ patient will develop PCOD and all. Okay. So definitely in the other extreme also the cycles becomes irregular. So ಏನಾಗುತ್ತೆ ಅಂದರೆ malnutrition or overnutrition, excess nutrition is going to be, ಅಂದರೆ ಇದರಿಂದ ನಮ್ಮ ಲೇಡೀಸಲ್ಲಿ ಮೆನ್ಸ್ಟ್ರೋಲ್ ಅಥವಾ ಮುಟ್ಟಾಗೋ ಸಮಸ್ಯೆಗಳಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ. ಹಾಗೂ ಇದರಿಂದ ಪೇಷಂಟಿಗೆ ಬೇಗ ಮೊನೋಪೌಸ್ ಬರೋದಾಗ್ಬೋದು, ಅಥವಾ PCODs ಬರೋದೇ ಆಗಲಿ, ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸು ಜಾಸ್ತಿ ಆಗುತ್ತೆ. ಈಗ ಒಂದು ವೇಳೆ ಈ ಈಟಿಂಗ್ ಡಿಸಾರ್ಡರನ್ನು ಕೇರ್ಲೆಸ್ ಮಾಡಿ, ಅಯ್ಯೋ ಇದೇನಿಲ್ಲ ಬೇಕು ಅಂತ ತಿಂತಾ ಇದ್ದಾರೆ, ಸೊ ಇದೊಂದು ಡಿಸಾರ್ಡರ್ ಅಲ್ಲ ಅಂತ ಅನ್ಕೊಂಡು ಕೇರ್ಲೆಸ್ ಮಾಡಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ಇದು ಯಾವ ರೀತಿಯಾಗಿ ತೊಂದರೆನ ಉಂಟು ಮಾಡುತ್ತೆ? ನಾವು ಚೆನ್ನಾಗಿ ತಿಂತಾನೆ ಇದ್ದು ಏನು ಖರ್ಚೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಒಬೆಸಿಟಿ ಬರುತ್ತೆ, ಅಂದರೆ ತೂಕ ಹೆಚ್ಚಾಗುತ್ತೆ ಅಥವಾ ಬೊಜ್ಜು ಬರುತ್ತೆ ಬಾಡಿಯಲ್ಲಿ. ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಗನ್ ಪೌಡರ್ಗಿಂತ ಮೋಸ್ಟ್ ಡೇಂಜರಸ್ ಥಿಂಗ್ ಏನಂದರೆ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಸಕ್ಕರೆ ಕಾಯಿಲೆ. ಹಾಗಿದ್ರೆ ಡಾಕ್ಟರ್, ಈಗ ಈಟಿಂಗ್ ಡಿಸಾರ್ಡರ್ ಇದ್ದವರು ಎಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು, ಎಂಥ ಫುಡ್ಡನ್ನು ತಿಂದರೆ ಬೆಸ್ಟ್ ಅಂತೀರಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಈಟಿಂಗ್ ಡಿಸಾರ್ಡರ್ ಈ ಪದವನ್ನು ತುಂಬ ಜನ ಕೇಳಿರ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಟಿಂಗ್ ಡಿಸಾರ್ಡರ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಅದು ಏನು ಅನ್ನೋದು ಗೊತ್ತಿಲ್ಲ. ಅಂದರೆ ಕೆಲವರು ಹೆಚ್ಚಾಗಿ ತಿಂತಾರೆ. ತುಂಬ ಜನ ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಕ್ಕಳು ಏನು ತಿನ್ನೋದೇ ಇಲ್ಲ ಅನ್ನೋಂಥ ಕಂಪ್ಲೇಂಟ್ಸ್ ಜಾಸ್ತಿನೇ ಇರುತ್ತೆ. ಆದರೆ ಕೆಲವರು ಮಿತಿ ಮೀರಿ, ಅಂದರೆ ಹೊತ್ತಲ್ಲದ ಹೊತ್ತಲ್ಲಿ ತಿನ್ನುವಂಥದ್ದು ಕೂಡ ಜಾಸ್ತಿ ಆಗಿರುತ್ತೆ. ಇನ್ನು ಕೆಲವರು ಏನೂ ಕೂಡ ತಿನ್ನೋದೇ ಇಲ್ಲ. ಸೊ ಈ ರೀತಿಯಾಗಿ ಊಟ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುವಂಥದ್ದು, ಇದನ್ನು ನಾವು ಕಾಮನ್ ಆಗಿ ಈಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆದರೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ಆ್ಯಂಡ್ ಈ ಒಂದು ಈಟಿಂಗ್ ಡಿಸಾರ್ಡರ್ ಅಂದರೆ ಏನು, ಯಾವ ಕಾರಣಕ್ಕೋಸ್ಕರ ಇದು ಬರುತ್ತೆ, ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಿರಣ್ KJ, ಸೀನಿಯರ್ ಕನ್ಸಲ್ಟೆಂಟ್, ಮಿನಿಮಲ್ ಆಕ್ಸೆಸ್, GAN, ಬೇರಿಯಾಟ್ರಿಕ್ ಆ್ಯಂಡ್ ರೋಬೋಟಿಕ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್, ಬನ್ನೇರ್ಘಟ್ಟ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಕಿರಣ್ KJ ಅಂತ, ಸೀನಿಯರ್ ಕನ್ಸಲ್ಟೆಂಟ್ ಇನ್ ಅಪೋಲೋ ಹಾಸ್ಪಿಟಲ್ಸ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರು. ಸೊ ಇವತ್ತಿನ ಈಟಿಂಗ್ ಡಿಸಾರ್ಡರ್ ಅಂತ ಹೇಳಿದ್ರೆ ಯೂಶುವಲ್ ಆಗಿ ಏನು ಈಟಿಂಗ್ ಡಿಸಾರ್ಡರ್ ಅಂದ್ರೆ ಜನರಿಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ ಏನು ಅನ್ನೋಂಥದ್ದು ಇದು. ಸೊ ಎಕ್ಸಾಕ್ಟ್ಲಿ ಈ ಒಂದು ಈಟಿಂಗ್ ಡಿಸಾರ್ಡರ್ ಅಂದ್ರೆ ಏನು? ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಈಟಿಂಗ್ ಡಿಸಾರ್ಡರ್ ಅನ್ನೋದಿದೆಯಲ್ಲ, ಇದು ಸಾಧಾರಣವಾಗಿ ಇತ್ತೀಚೆಗೆ ಪ್ರಾಮುಖ್ಯತೆ ಕಂಡಿರೋದು. ಯಾಕಂದರೆ ಇತ್ತೀಚೆಗೆ ನಮ್ಮ ಫುಡ್ ಪ್ಯಾಟರ್ನ್ ವೆಸ್ಟರ್ನೈಸ್ ಆಗಿದೆ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿದೆ. ಹಾಗಾಗಿ ಈ ಈಟಿಂಗ್ ಡಿಸಾರ್ಡರ್ ಅನ್ನೋದ್ರ ಬಗ್ಗೆ ಒಂದು ಒತ್ತು ಜಾಸ್ತಿ ಆಗಿದೆ. ಬೇಸಿಕಲಿ ಈಟಿಂಗ್ ಡಿಸಾರ್ಡರ್ ಈಸ್ ಆ್ಯಕ್ಚುಲಿ ಎ ಸೀರಿಯಸ್ ಮೆಂಟಲ್ ಕಂಡೀಷನ್, ಅಂದರೆ ಸ್ವಲ್ಪ ಮಾನಸಿಕವಾದ ಒಂದು ಅಸಮತೋಲನದಲ್ಲಿ ಆಗುವಂಥ ಸಂದರ್ಭ ಇದು. ಸಾಧಾರಣವಾಗಿ ಈ ಒಂದು ಅಬ್ನಾರ್ಮಲ್ ಈಟಿಂಗ್ ಇದು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಯೂಶಲಿ ಏನಾಗುತ್ತೆ ಅಂದರೆ ಅಸೋಸಿಯೇಟ್ ವಿತ್ ಎಮೋಷನಲ್ ಆ್ಯಂಡ್ ಬಿಹೇವಿಯರಲ್ ಡಿಸಾರ್ಡರ್ಸ್. ಸೊ ಹಾಗಾಗಿ ಇದಕ್ಕೆ ಎಮೋಷನಲ್ ಆ್ಯಂಡ್ ಬಿಹೇವಿಯರಲ್ ಡಿಸಾರ್ಡರ್ ಅಸೋಸಿಯೇಟೆಡ್ ಡಿಸಾರ್ಡರ್ ಆಗಿರೋದ್ರಿಂದ ಇದಕ್ಕೆ ನಾವು ಈಟಿಂಗ್ ಡಿಸಾರ್ಡರ್ ಅಂತೀವಿ. ಸೊ ಆಬ್ವಿಯಸ್ಲಿ ಇದೊಂದು ಎಂಟಿಟಿ. ಸೊ ಈ ಒಂದು ಎಂಟಿಟಿ ಸುಮಾರು ಜನಕ್ಕೆ ಅರಿವಿರೋದಿಲ್ಲ.
ಸೊ ನೀವು ಹೇಳಿದಾಗ ಇದೊಂದು ಸಾರ್ಟ್ ಆಫ್ ಮೆಂಟಲಿ ಎಂತಾರಲ್ಲ ಚಾಲೆಂಜಿಂಗ್ ಸಿಚುವೇಶನ್. ಸೊ ಈಟಿಂಗ್ ಡಿಸಾರ್ಡರ್ ಈಸ್ ನೌ ಇಟ್ ಈಸ್ ಗೇನಿಂಗ್ ಪಾಪ್ಯುಲಾರಿಟಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ವೆಸ್ಟರ್ನೈಸೇಷನ್ ಆಫ್ ಅವರ್ ಫುಡ್. ಅಂದರೆ ನಾವು ಪಾಶ್ಚಿಮಾತ್ಯ ಕಡೆಗೆ ಮುಖ ಮಾಡಿದ್ದೀವಿ, ಸುಮಾರು ಫುಡ್ ಅಭ್ಯಾಸಗಳನ್ನ ನಾವು ಅಲ್ಲಿಂದ ಇಲ್ಲಿಗೆ ತಗೊಂಡಿದ್ದೀವಿ. ಆಮೇಲೆ ಅದೇ ರೀತಿಯಾಗಿ ನಾವು ಅಲ್ಲಿಂದ ಇನ್ಫ್ಲುಯೆನ್ಸ್ ಆಗಿ ಇತ್ತೀಚೆಗೆ ಈ ಒಂದು ಈಟಿಂಗ್ ಡಿಸಾರ್ಡರ್ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಇದು ಮನಸ್ಸಿಗೆ ಸಂಬಂಧಿಸಿದಂತ ಒಂದು ಸಮಸ್ಯೆನಾ ಅಥವಾ ದೇಹಕ್ಕೆ ಸಂಬಂಧಿಸಿದಂತ ಸಮಸ್ಯೆನಾ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಬೇಸಿಕಲಿ ಇದು ಈವನ್ ದೋ ಇಟ್ ಈಸ್ ಅ ಸೈಕಲಾಜಿಕಲ್ ಡಿಸಾರ್ಡರ್, ಇಟ್ ಈಸ್ ಹ್ಯಾವಿಂಗ್ ಸಿವಿಯರ್ ಇಂಪ್ಯಾಕ್ಟ್ ಆನ್ ದ ಫಿಸಿಕಲ್ ಸ್ಟೇಟಸ್ ಅಥವಾ ಫಿಸಿಕಲ್ ಕಂಡೀಷನ್ ಆಫ್ ದ ಪೇಷಂಟ್ಸ್. ಬಿಕಾಸ್ ಈವನ್ ದೋ ಇದೊಂದು ಸೈಕಾಲಜಿಕಲ್ ಇಶ್ಯೂ ಆದರೂ ಕೂಡ ನಮ್ಮ ಫಿಸಿಕಲ್ ಕಂಡೀಷನ್ ಅಂದರೆ ನಮ್ಮ ಹಾರ್ಟ್ ಮೇಲೆ ಆಗ್ಬೋದು, ಅಥವಾ ನಮ್ಮ ಬೋನ್ಸ್ ಮೇಲೆ ಆಗ್ಬೋದು, ಅಥವಾ ಇತರ ಅಂಗಾಂಗಗಳ ಮೇಲೆ, ಕಿಡ್ನಿನೇ ಆಗ್ಬೋದು, ಬೇರೆ ಯಾವುದೇ ಅಂಗಾಂಗಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಈಟಿಂಗ್ ಡಿಸಾರ್ಡರ್ ಅನ್ನೋದು ಎಲ್ಲರೂ ಗಮನ ಕೊಟ್ಟು ಕೇಳುವಂಥ ಒಂದು ಎಂಟಿಟಿ. ಡಾಕ್ಟರ್, ಯಾವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಈಟಿಂಗ್ ಡಿಸಾರ್ಡರ್ಸ್ ಒಬ್ಬ ಮನುಷ್ಯನನ್ನ ಕಾಡುತ್ತೆ? ಬೇಸಿಕಲಿ ಈ ಈಟಿಂಗ್ ಡಿಸಾರ್ಡರ್ಸ್ ಅನ್ನೋದು ಮಲ್ಟಿಫ್ಯಾಕ್ಟೋರಿಯಲ್. ಅಂದರೆ ಮಲ್ಟಿಫ್ಯಾಕ್ಟೋರಿಯಲ್ ಅನ್ನೋದಕ್ಕೆ ಇನ್ನು ಒಂದೇ ಕಾರಣದೇ ಬರುವಂಥದ್ದಲ್ಲ. ಇದು ಸಾಧಾರಣ ಜೆನೆಟಿಕಲ್ ಇದೆ, ಹೆರಿಡಿಟ್ರಿ ಕೂಡ ಇದೆ, ಹಾಗೂ ಸೋಷಿಯಲ್, ಸೈಕೋಸೋಷಿಯಲ್. ಅಂದರೆ ನಮ್ಮ ಈ ಒಂದು ಸೋಷಿಯಲ್ ಅಟ್ಮಾಸ್ಫಿಯರ್, ನಮ್ಮ ಒಡನಾಟ ಇರ್ಬೋದು, ಸರೌಂಡಿಂಗ್ ಅಟ್ಮಾಸ್ಫಿಯರ್ ಇರ್ಬೋದು. ಸೊ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಸರೌಂಡಿಂಗ್ಸ್ ಹೇಳಿದ್ರಲ್ವ ನೀವು, ಹೇಗೆ ಎಫೆಕ್ಟ್ ಆಗುತ್ತೆ? ಸರೌಂಡಿಂಗ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಈಗ ನಿಮಗೆ ಜನ ಮಾತಾಡ್ತಾ ಛೇಡಿಸ್ತಾರೆ, ನೀನು ದಪ್ಪ ಇದೆಯಾ, ನೀನು ತೆಳ್ಳಗಿದೆಯಾ ಅಂತ. ಸೊ ಕೆಲವರು ಒಂದೇ ಥರವಾಗಿ ಎಲ್ಲ ರೀತಿ ಪರ್ಸನ್ಸ್ ಇರೋದಿಲ್ಲ. ಒಬ್ಬೊಬ್ರು ಪರ್ಸನಾಲಿಟಿ ಬೇರೆ ಥರ ಇರುತ್ತೆ. ಒಬ್ಬೊಬ್ರು ಇಂಪಲ್ಸಿವ್ ಇರ್ತಾರೆ, ಒಬ್ಬೊಬ್ರು ಲೋ ಪ್ರೊಫೈಲ್ ಇರ್ತಾರೆ, ಕೆಲವರು ಪರ್ಫೆಕ್ಷನಿಸ್ಟ್ ಆಗೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ಈ ವೇರಿಯಡ್ ಪರ್ಸನಾಲಿಟಿ ಇರುತ್ತೆ. ಸೊ ಎಲ್ಲ ಪರ್ಸನಾಲಿಟಿಗಳು ಸಮಾಜದಲ್ಲಿ ಇನ್ನೊಬ್ರು ಹೇಳೋದನ್ನ ಒಂದೇ ರೀತಿ ತಾಂತಾರಂತ ಇರೋದಿಲ್ಲ. ಹಾಗಾಗಿ ಈ ಸೋಷಿಯಲ್ ಫ್ಯಾಕ್ಟರ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತೀವಲ್ಲ, ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಓಕೆ ಓಕೆ. ಜೆನೆಟಿಕಲಿ ಎಲ್ರಿಗೂ ಕೂಡ ಬಂದೇ ಬರುತ್ತಾ? ಸಾಧಾರಣವಾಗಿ ಜೆನೆಟಿಕಲಿ ಇದು ಫ್ಯಾಮಿಲಿಯಲ್ಲಿ ಇದ್ದವರಲ್ಲಿ ಕೆಲವು ಸರಿ ಅದು ಇನ್ಹೆರಿಟ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ನಾವು ಹೇಳೋದಾದರೆ ನಾವು ಒಬೇಸ್ ಪೇಷಂಟ್ಸ್ ನೋಡ್ತೀವಿ. ಅದು ಹೇಗೆ ಬರುತ್ತೆ ಜೆನೆಟಿಕಲಿ ಅಂತಲೂ ಕೆಲವು ಹೇಳ್ತಾರೆ. ಸೊ ಕೆಲವೊಂದು ಡಿಸೀಸಸ್ ಇದೆ, ಪ್ರ್ಯಾಡರ್-ವಿಲ್ಲಿ ಸಿಂಡ್ರೋಮ್ ಅಂತೇಳಿ. ಅಲ್ಲಿ ಜೆನೆಟಿಕಲಿ ಕೆಲವು ಪ್ಯಾಟರ್ನಲ್ ಕ್ರೋಮೋಸೋಮ್ ಡಿಲೀಷನ್ ಆಗ್ತವೆ. ಆ ಸಂದರ್ಭದಲ್ಲಿ ಪೇಷಂಟ್ ವಿಲ್ ಬಾರ್ನ್ ಒಬೇಸ್. ಹುಟ್ದಾಗಲೇ ಸ್ವಲ್ಪ ಸಣ್ಣದಾಗಿ ದಪ್ಪದಾಗಿರ್ತಾರೆ, ಕೈ ಕಾಲೆಲ್ಲ ಸಣ್ಣದಿರ್ತವೆ. ಇದಕ್ಕೆ ಇವೆಲ್ಲ ಜೆನೆಟಿಕ್ಸ್ ಇಂದ ಬರುವಂಥದ್ದು. ಸೊ ಹೀಗೆ ಸುಮಾರು ಜೆನೆಟಿಕ್ ಅಂಶಗಳು ಕೂಡ ಇದಾವೆ. ಓಕೆ. ಹಾಗಿದ್ರೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಆ ಥರ ಒಂದು ಅವರಿಗೆ ಈಟಿಂಗ್ ಡಿಸಾರ್ಡರ್ ಇದೆ ಅಂದಾಗ ಅವ್ರನ್ನ ನೋಡಿದಾಗ ಗೊತ್ತಾಗುತ್ತಾ? ಡೆಫಿನೆಟ್ಲಿ. ಯಾವುದೇ ನಾವು ಪೇಷಂಟ್ ನೋಡ್ಬೇಕಾದ್ರೆ ಫಸ್ಟ್ ಮಾತಾಡಬೇಕು, ಮುಟ್ಟಬೇಕು, ತದನಂತರ ಟ್ರೀಟ್ಮೆಂಟ್. ಅಂದರೆ ಟಾಕ್, ಟಚ್ ಆ್ಯಂಡ್ ಟ್ರೀಟ್. ಸೊ ಇದು ನಮ್ಮ ಗೋಲ್ಡನ್ ರೂಲ್ ಮೆಡಿಕಲ್ ಫೀಲ್ಡಲ್ಲಿ. ಸೊ ನಾವು ಪ್ರತಿಯೊಂದು ಪೇಷಂಟಲ್ಲಿ ಏನಾದ್ರು ತೊಂದರೆ ಇದೆ ಅನ್ನೋಕ್ಕೆ ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಮಾತಾಡಿದಾಗ ಅವರಲ್ಲಿ ಎಲ್ಲ ರೀತಿಯಾದ ಒಂದು ಡಯಟ್ ಹಿಸ್ಟ್ರಿ ಆಗ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಆಗ್ಬೋದು, ಅವರ ಸೋಷಿಯಲ್ ಹಿಸ್ಟ್ರಿ ಅಥವಾ ಎನ್ವಿರಾನ್ಮೆಂಟಲ್ ಹಿಸ್ಟ್ರಿ ಕೂಡ ನಾವು ತಗೊಬೇಕಾಗುತ್ತೆ. ಸೊ ಹೀಗೆ ನಾವು ಅವ್ರ ಜೊತೆ ಮಾತಾಡಬೇಕಾದ್ರೆ ನಮಗೆ ಇವೆಲ್ಲ ಅಂಶ ಬೆಳಕಿಗೆ ಬರ್ತವೆ. ಈಗ ನಿಮ್ಮ ಹತ್ರ ಬರುವಂಥ ಪೇಷಂಟ್ಗಳು ಡೈರೆಕ್ಟ್ ಆಗಿ ನಂಗೆ ಈಟಿಂಗ್ ಡಿಸಾರ್ಡರ್ ಇದೆ ಅಂತ ಬರ್ತಾರ, ಅಥವಾ ಬೇರೆ ಸಮಸ್ಯೆ ಇದ್ದಾಗ ಆಸ್ ಅ ಡಾಕ್ಟರ್ ಆಗಿ ನೀವು ಅದನ್ನ ಕಂಡು ಹಿಡಿತೀರಾ, ಹೇಗೆ ಅಂತ? ವೆರಿ ಗುಡ್ ಕ್ವಶನ್. ಬೇಸಿಕಲಿ ಕೆಲವರು ಡೈರೆಕ್ಟಾಗಿ ಬರ್ತಾರೆ, ಸರ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಏನು ಮಾಡ್ತಾರೆ, ನಾನು ಕೋವಿಡ್ ಟೈಮಲ್ಲಿ ಮನೇಲಿ ಇದ್ದು ವೇಟ್ ಏನಾದೆ, ನನಗೆ ಈಗ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ, ನನಗೊಂದು ಪಾಯ್ಸನ್ ಕೊಡಿ ಅಂತ ಕೆಲವು ಪೇಷಂಟ್ಸ್ ಬಂದಿದ್ದಾರೆ ನನಗಂತ. ಅಷ್ಟು ದಪ್ಪ ಇದ್ದವರು, 204 kg ಇರುವಂಥವ್ರು. ಸೊ ಬೇಸಿಕಲಿ ಕೆಲವರು ಡೈರೆಕ್ಟಾಗಿ ಬರ್ತಾರೆ. ಅಂದರೆ ದೇ ಸೀಕ್ ಅಟೆನ್ಷನ್ ವೆನ್ ದೇ ಆರ್ ಫಿಸಿಕಲಿ ಅಫೆಕ್ಟೆಡ್. ಅಂದರೆ ಅದು ನಮ್ಮ ದೇಹಕ್ಕೆ ಏನೋ ತೊಂದರೆ ಕೊಟ್ಟಾಗ ಕೆಲವು ಬರ್ತಾರೆ. ಅವನಿಗೆ ಅಂದರೆ ಆ ಒಂದು ಪೇಷಂಟಿಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿತ್ತು, ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಂದರೆ ಒಂದು 10 ಹೆಜ್ಜೆ ನಡೆದ್ರೆ ಸುಸ್ತಾಗೋದು, ಇವೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್. ಸೊ ಡೆಫಿನೆಟ್ಲಿ ಈ ಈಟಿಂಗ್ ಡಿಸಾರ್ಡರ್ಲಿ, ಬಿಂಜ್ ಈಟಿಂಗ್ ಡಿಸಾರ್ಡರ್ಸಲ್ಲಿ ಕೆಲವೊಮ್ಮೆ ಅವರು ಸಿಂಪ್ಟಮ್ಸ್ ಬಂದ ಮೇಲೆ ಬರ್ತಾರೆ, ಅವಾಗ ಈಸಿ ಆಗುತ್ತೆ. ಕೆಲವೊಮ್ಮೆ ನಾವು ಮಾತಾಡ್ತಾ ನೋಡ್ತೀವಿ. ಈಗ ಅನೆರೆಕ್ಸಿಯಾ ನರ್ವೋಸಾ ಪೇಷಂಟು, ಕೆಲವರು ತೆಳ್ಳಗಿದ್ದವ್ರು ಬರ್ತಾರೆ, ಸರ್ ನಾನು ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಅಂತಾರೆ. ಸೊ ಅವಾಗ ನಾವು ಕ್ಲಿಯರಾಗಿ ಹಿಸ್ಟ್ರಿ ತಗೊಂಡ್ರೆ ನೀನು ತೆಳ್ಳಗಿಲ್ಲ ಅಂದ್ರೆ ಒಪ್ಪೋದಿಲ್ಲ, ದೇ ಡಿನೈ ಇಟ್. ಸೊ ಹಾಗಾಗಿ ನಮ್ಮ ಪೇಷಂಟ್ಸ್ ಒಮ್ಮೆ ಬಂದಾಗ ಕೆಲವರು ಡೈರೆಕ್ಟಾಗಿ ಬರ್ತಾರೆ, ಕೆಲವು ಸರಿ ನೀವು ಮಾತಾಡಿದಾಗ ಆ ಅಂಶ ಬೆಳಕಿ ಬರುತ್ತೆ. ಸೊ ಅದಕ್ಕೆ ನಾವು ಪ್ರತಿಯೊಬ್ಬ ಪೇಷಂಟಲ್ಲೂ ಫಸ್ಟ್ ಮಾತಾಡಬೇಕು, ಮುಟ್ಟಬೇಕು, ಆಮೇಲೆ ಟ್ರೀಟ್ ಮಾಡಬೇಕು. ಸೊ ಈಗ ನಾವು ಹಿಸ್ಟ್ರಿ ಟೇಕಿಂಗ್ ಅಂತೀವಿ, ಟಾಕ್ ಅಂದರೆ. ಸೊ ಅವಾಗ ಗೊತ್ತಾಗುತ್ತೆ. ಈಗ ಜಾಸ್ತಿ ತಿಂದ್ಬಿಡ್ತೀನಿ ಅನ್ನೋಂಥ ಭಯ ಎಲ್ಲರ ಮುಂದೆ ಇದ್ದಾರೆ ಅನ್ನೋದಕ್ಕೂ ಒಂದು ಕಾರಣ ಆಗುತ್ತೆ. ಈಗ ಕಡಿಮೆ ತಿನ್ನೋದು ಹೇಗೆ ಎಫೆಕ್ಟ್ ಆಗುತ್ತೆ? ಈಗ ಕಡಿಮೆ ತಿನ್ನೋದು ಏನಂದರೆ, ದೇ ಆರ್ ಆಲ್ವೇಸ್ ಒಂಥರ ಆಂಗ್ಸೈಟಿಯಲ್ಲಿ ಇರ್ತಾರೆ ಒಂಥರ. ಯಾಕಂದರೆ ನೀವು ಒನ್ಸ್ ಯು
ನಾವೇನು ಹೇಳ್ತೀವಿ ಅಂಡರ್ ನರಿಶ್ಡು ಇರಬಾರ್ದು, ಅಂದರೆ ಮಾಲ್ ನರಿಶ್ಡು ಇರಬಾರ್ದು ಅಥವಾ ಓವರ್ ವೆಯ್ಟು ಇರಬಾರ್ದು. ಅರ್ಥ ಆಯ್ತಲ್ಲ? ಸೊ ಈಗ ಅದು ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂದರೆ, ಸಾಧಾರಣವಾಗಿ ಅವರು ಹೇಳ್ತಾರೆ, ಏನೋ ತಿನ್ನಮ್ಮ, ನೀನು ಯಾಕೆ ಊಟನೇ ಮಾಡ್ತಿಲ್ಲ, ಎಷ್ಟು ತಳ್ಳಿಗಿದೆಯಾ ಅಂತಾರೆ. ಅಯ್ಯೋ ನಾನು ದಪ್ಪ ಇದ್ದೀನಿ. ಇವೊಂದು ಅವರು ನಾರ್ಮಲ್ ಅಂದರೆ ದಪ್ಪ ಇಲ್ಲ ಅಂದ್ರೂ ದಪ್ಪ ಇದ್ದೀನಿ ಅಂತ ಅನ್ಕೊಂತಿರ್ತಾರೆ. ದಿಸ್ ಆರ್ ಆಲ್ ಸೈಕಾಲಜಿಕಲ್. ಅದಕ್ಕೆ ಇದ್ದವರು ಕೂಡ ನಾನು ದಪ್ಪ ಇದ್ದೀನಿ ಅಂತ ಅನ್ಕೊಂತಾರೆ. ಈ ತರನು ತುಂಬಾ ಪೇಷಂಟ್ಸ್ ಬರ್ತಾರೆ ನಮ್ಮಲ್ಲಿ, ನಾರ್ಮಲ್ ಇರ್ತಾರೆ. ಅವ್ರಿಗೆ ಎಲ್ಲೋ ಒಂಥರ ಈ ದೇ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಸೋಷಿಯಲ್ ಮೀಡಿಯಾ ಅಥವಾ ದೇ ಸ್ಟಾರ್ಟ್ ಕಂಪೇರಿಂಗ್ ವಿತ್ ಅದರ್ಸ್. ಸೊ ಅವಾಗ ಏನಾಗುತ್ತೆ ಅಂದರೆ ಇಸ್ ಅ ಡಿಸೀಸ್ ಸರ್. ಅನೋರೆಕ್ಸಿಯಾ ನರ್ವೋಸಾ ಅನ್ನೋದು ಒಂದು ಡಿಸೀಸ್. ಸಾಧಾರಣವಾಗಿ ಅವರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ದೇ ಆರ್ ಆಲ್ವೇಸ್ ಇನ್ ದ ಸ್ಟೇಟ್ ಆಫ್ ಡಿನಯಲ್. ನನಗೆ ಇಲ್ಲ, ನಾನು ದಪ್ಪ ಇದ್ದೀನಿ. ಇಲ್ಲಮ್ಮ, ನೀನು ದಪ್ಪ ಇಲ್ಲ ಅಂದ್ರೆ ನಾನು ದಪ್ಪ ಇದ್ದೀನಿ. ಇವು ಟಿಪಿಕಲ್. ಈ ತರ ನಿಮ್ಮ ಸ್ನೇಹಿತರಿದ್ರೆ ಅವರಿಗೆ ಅನೋರೆಕ್ಸಿಯಾ ನರ್ವೋಸಾ ಇದೆ ಅಂತ. ಓಕೆ. ಸೊ ನೀವು ಹೇಳ್ದಂಗೆ ಕ್ಲೋಸ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರಾದ್ರೂ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಈ ವಿಷಯ ಇದೆ ಅಂತ ಹೇಳಿ. ಈಗ ಊಟ ಮಾಡ್ಬೇಕಾದ್ರೆ ಅವರು ಕ್ಯಾಲೋರಿ ಕೌಂಟ್ ಮಾಡ್ತಾರ, ಲೈಕ್ ನಾನು ತಿಂತಾ ಇದ್ದೀನಿ, ತಿಂದ್ರೆ ದಪ್ಪ ಆಗ್ತೀನಿ, ಆ ತರ ಮೆಂಟಾಲಿಟಿ ಇರುತ್ತಾ? ಹೇಗೆ? ಡೆಫಿನೆಟ್ಲಿ ಇರುತ್ತೆ. ದೇ ಅವಾಯ್ಡ್ ಸರ್ಟನ್ ಫುಡ್ಸ್, ದೇ ರಿಸ್ಟ್ರಿಕ್ಟ್ ದ ಫುಡ್ ಇಂಟೇಕ್. ಅನೋರೆಕ್ಸಿಯಾ ನರ್ವೋಸಾ ಪೇಷಂಟಿಗೆ ನಾವು ಹೇಳೋದು ರಿಸ್ಟ್ರಿಕ್ಟಿವ್. ದೇ ರಿಸ್ಟ್ರಿಕ್ಟ್ ದ ಫುಡ್ ಇಂಟೇಕ್. ದೇ ಆರ್ ವೆರಿ ಸೆಲೆಕ್ಟಿವ್. ಬೇರೆ ಈಗ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ನೋಡೋದಾದ್ರೆ ಹೇರ್ ಲಾಸ್ ಆಗೋದು, ಡ್ರೈ ಸ್ಕಿನ್, ಆ ತರ ಸಿಂಪ್ಟಮ್ಸ್ ಏನಾದ್ರು ಇರುತ್ತಾ? ಡೆಫಿನೆಟ್ಲಿ. ಈಗ ನಾವು ಮಾತಾಡ್ತಿರೋದು ಲೋವರ್ ಪೋಲ್ ಆಫ್ ದ ಈಟಿಂಗ್ ಡಿಸಾರ್ಡರ್, ಅಂದ್ರೆ ಅನೋರೆಕ್ಸಿಯಾ ನರ್ವೋಸಾ ಅಂತ ಪೇಷಂಟ್ಗಳಲ್ಲಿ. ಅವರಲ್ಲೇ ಡೆಫಿನೆಟ್ಲಿ ಹೇರ್ ಲಾಸ್ ಆಗುತ್ತೆ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ. ಯಾಕಂದ್ರೆ ದೇರ್ ವಿಲ್ ಬಿ ಸಿಗ್ನಿಫಿಕೆಂಟ್ ನ್ಯೂಟ್ರಿಯೆಂಟ್ ಲಾಸ್ ಅಥವಾ ವೈಟಮಿನ್ ಲಾಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ದೇ ವಿಲ್ ಲೀಡ್ ಟು ಏರ್ ಲಾಸ್, ಡ್ರೈ ಸ್ಕಿನ್, ಬೋನ್ಸ್ ಬಿಕಮ್ ವೆರಿ ವೀಕ್, ಆ್ಯಂಡ್ ಎಕ್ಸ್ಟ್ರೀಮ್ ಸಿನೇರಿಯೋದಲ್ಲಿ ದೇ ಎಂಡ್ ಅಪ್ ವಿತ್ ಕಾರ್ಡಿಯಕ್ ಫೇಲ್ಯೂರ್ ಆಸ್ ವೆಲ್. ಸೊ ಹಾಗಾಗಿ ಇದು ಒಂದು ಈ ಡಿಸೀಸ್ ವಿಲ್ ಲೇಟರ್ ಆನ್ ಅಫೆಕ್ಟ್ ದ ಫಿಸಿಕಲ್ ಕಂಡೀಷನ್ ಆಫ್ ದ ಬಾಡಿ. ಓಕೆ. ಸೊ ಸಣ್ಣ ಇದ್ದು ಏನು ತಿನ್ನಲ್ಲ ಅಂತ ಯಾವುದೇ ಫುಡ್ ಅನ್ನ ಜಾಸ್ತಿ ತಗೊಳ್ದೇ ಇದ್ರೆ ಈ ರೀತಿಯಾದಂತ ಸಿಂಪ್ಟಮ್ಸ್. ಯಾಕಂದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ ಅವರ ಸ್ಕಿನ್ ಡ್ರೈ ಇರುತ್ತಾ, ಕೂದಲು ಇರುತ್ತಾ ಅಂತ. ಅದು ಅದರ್ ಪೋಲ್ ಅಂದ್ರೆ ಅನೋರೆಕ್ಸಿಯಾ ನರ್ವೋಸಾ ಅನ್ನೋ ಕಂಡೀಷನ್ ಇರೋ ಪೇಷಂಟ್ಸ್ ಅಲ್ಲಿ ಸಾಧಾರಣವಾಗಿ ಡ್ರೈ ಸ್ಕಿನ್, ಆಮೇಲೆ ಏರ್ ಫಾಲ್, ಒಂಥರ ಅವರಿಗಲ್ಲಿ ಮ್ಯಾರಾಸ್ಮಿಕ್ ಲುಕ್ ಇರುತ್ತೆ. ಓಕೆ. ಇದು ಬಿಟ್ಟು ಬೇರೆ ಏನಾದ್ರು ಸಿಂಪ್ಟಮ್ಸ್ ನಿಮಗೆ ಗೊತ್ತಿರೋ ಹಾಗೆ, ಅಂದ್ರೆ ನಿಮ್ಮ ಹತ್ರ ಬರೋ ಪೇಷಂಟ್ ಗಳಲ್ಲಿ? ನೀವು ಕೇಳೋ ಪ್ರಶ್ನೆಯಲ್ಲಿ ಎರಡು ವಿಧ ಇದೆ. ಒಂದು ಕಡಿಮೆ ತಿನ್ನೋರಲ್ಲಿ ಆಬ್ವಿಯಸ್ಲಿ ಅವರಿಗೆ ಎಲ್ಲ ಸಿಂಪ್ಟಮ್ಸ್ ಏನಾಗುತ್ತೆ, ಅಲ್ಟಿಮೇಟ್ಲಿ ನಮ್ಮ ಬಾಡಿ ರಿಯಾಕ್ಟ್ ಟು ವಾಟ್ ವಿ ಫೀಡ್ ಇಟ್ ಅಲ್ವಾ. ನಾವು ಏನು ಕೊಡ್ತೀವೋ ಅದನ್ನ ಅದು ತೋರಿಸುತ್ತೆ. ಈಗ ಅನೋರೆಕ್ಸಿಯಾ ನರ್ವೋಸಾದಲ್ಲಿ ಅವರು ಕಾನ್ಸ್ಟೆಂಟ್ ಲೋ ಫುಡ್ ಇಂಟೇಕ್ ಆದ್ರಿಂದ ಕ್ಯಾಲರಿ ಡಿಫಿಸಿಟ್ ಆದಾಗ ಇವೆಲ್ಲ ಕಣ್ಣಿಗೆ ಕಾಣುವಾಗೆ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಏರ್ ಲಾಸ್ ಆಗುತ್ತೆ, ಡ್ರೈ ಸ್ಕಿನ್ ಆಗುತ್ತೆ. ಅದರ್ ಪಾರ್ಟ್ ಅಂದ್ರೆ ದೇ ಬಿಕಮ್ ಮೋರ್ ಇರಿಟಬಲ್, ತುಂಬಾ ಇರಿಟಬಲ್ ಇರ್ತಾರೆ. ಆಮೇಲೆ ಅಂದ್ರೆ ಯಾರು ಏನೇ ಸ್ವಲ್ಪ ಮಾತಾಡಿದ್ರು ಸಿಡುತ್ತಿರ್ತಾರೆ, ಇರಿಟಬಲ್ ಇರ್ತಾರೆ. ಕೆಲವು ಸರಿ ದೇ ಗೋಯಿಂಗ್ ಟು ಡಿಪ್ರೆಷನ್. ಎಸ್ಪೆಷಲಿ ಇರಿಟಬಿಲಿಟಿ ತುಂಬಾ ಕಾಮನ್ ಇರುತ್ತೆ. ಸೊ ಕೆಲವರಲ್ಲಿ ಸೀಸರ್ಸ್ ಕೂಡ ಬರುತ್ತೆ. ಯಾಕಂದ್ರೆ ನಮ್ಮ ನರಕ್ಕೂ ಕೂಡ ಏನಾರ ನ್ಯೂಟ್ರಿಷನ್ ಬೇಕಲ್ವಾ. ಸೊ ಹಾಗಾಗಿ ಇವೆಲ್ಲ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಫಿಸಿಕಲ್ ಸಿಂಪ್ಟಮ್ಸ್ ಅಂತ ಬಂದೇ ಬರುತ್ತೆ. ಡಾಕ್ಟರ್, ಈಟಿಂಗ್ ಡಿಸಾರ್ಡರ್ ಅನ್ನುವಂಥದ್ದು ಬೇರೆ ಕೆಲವೊಂದು ಅಭ್ಯಾಸಗಳ ತರ ಇದು ಅಡಿಕ್ಷನ್ ತರ ಆಗುತ್ತಾ, ಹೇಗೆ? ಈ ಒಂದು ಈಟಿಂಗ್ ಡಿಸಾರ್ಡರ್ ಅನ್ನೋದು ಇದೆಯಲ್ಲ, ಇದು ಸಬ್ಸ್ಟೆನ್ಸ್ ಅಡಿಕ್ಷನ್ಗೆ ಬರೋವಂಥದ್ದಲ್ಲ, ಬಟ್ ದ ಪ್ಯಾಟರ್ನ್ ಆಫ್ ಅಡಿಕ್ಷನ್ ಫಾಲೋ ಮಾಡುತ್ತೆ. ಅಂದ್ರೆ ನ್ಯೂರೋಜಿಕಲ್ ಪಾತ್ವೇ ಮತ್ತೆ ಈ ಬಿಹೇವಿಯರಲ್ ಪಾತ್ವೇ ಎಲ್ಲ ಈಸ್ ಮೋರ್ ಆರ್ ಲೆಸ್ ಕ್ಲೋಸ್ಲಿ ರಿಸೆಂಬಲಿಂಗ್ ಎ ಸಬ್ಸ್ಟೆನ್ಸ್ ಅಬ್ಯೂಸ್. ಬಟ್ ಇದನ್ನ ಸಬ್ಸ್ಟೆನ್ಸ್ ಅಬ್ಯೂಸ್ ಕೆಟಗರಿಯಲ್ಲಿ ಅಡಿಕ್ಷನ್ ಅಂತ ಹಾಕಕ್ಕಾಗೋದಿಲ್ಲ, ಬಟ್ ಇಟ್ ಬಿಹೇವ್ಸ್ ದ ಸೇಮ್ ಪ್ಯಾಟರ್ನ್. ಈಗ ಮಹಿಳೆಯರಲ್ಲಿ ಈ ತರ ಪ್ರಾಬ್ಲಮ್ ಆಯ್ತು ಅಥವಾ ಈಟಿಂಗ್ ಡಿಸಾರ್ಡರ್ ಬಂತು ಅಂತ ಹೇಳಿದ್ರೆ ಅವರಿಗೆ ಮೆನ್ಸ್ಟ್ರುವಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಮೆನೋಪಾಸ್ ಏನಾದರೂ ಕಾರಣ ಆಗುತ್ತಾ, ಇದು ಹೇಗೆ? ಯು ಆರ್ ಅಬ್ಸಲ್ಯೂಟ್ಲಿ ಟ್ರೂ. ಏನಾಗುತ್ತೆ ಅಂದ್ರೆ either ಎಕ್ಸ್ಟ್ರೀಮ್ ಅಂದ್ರೆ ಎಕ್ಸ್ಟ್ರೀಮ್ ಒಬಿಸಿಸ್ ಪೇಷಂಟ್ಸ್ ಅಲ್ಲಿ patient will develop PCOD and all. Okay. So definitely in the other extreme also the cycles becomes irregular. So ಏನಾಗುತ್ತೆ ಅಂದ್ರೆ malnutrition or overnutrition, excess nutrition is going to be ಅಂದ್ರೆ ಇದರಿಂದ ನಮ್ಮ ಲೇಡೀಸಲ್ಲಿ ಮೆನ್ಸ್ಟ್ರುವಲ್ ಅಥವಾ ಮುಟ್ಟಾಗೋ ಸಮಸ್ಯೆಗಳಲ್ಲಿ ವೇರಿಯೇಷನ್ ಬಂದೇ ಬರುತ್ತೆ. ಹಾಗೂ ಇದರಿಂದ ಪೇಷಂಟಿಗೆ ಬೇಗ ಮೆನೋಪಾಸ್ ಬರೋದಾಗ್ಬೋದು ಅಥವಾ PCODs ಬರೋದೇ ಆಗಲಿ ಅಥವಾ ಇನ್ಫರ್ಟಿಲಿಟಿ ಇಶ್ಯೂಸು ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಮಾಲ್ ನ್ಯೂಟ್ರಿಷನ್ ಆರ್ ಒಬಿಸಿಟಿ ಎರಡೂ ಕೂಡ ಫೀಮೇಲಲ್ಲಿ ಮೆನ್ಸ್ಟ್ರೇಷನ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಫರ್ಟಿಲಿಟಿ ಅಂದರೆ ಬಂಜೆತನ ಸೊ ಎರಡಿಗೂ ತೊಂದರೆ ಕೊಡುತ್ತೆ.
ಇದು ವ್ಯಾಲಿಡ್ ಪಾಯಿಂಟ್, ಗುಡ್ ಪಾಯಿಂಟ್. ಹಾಗಿದ್ರೆ ಈಗ ಡಾಕ್ಟರ್ ಜಾಸ್ತಿ ತಿಂತಾರೆ ಅಂತ ಹೇಳಿದ್ರಲ್ವಾ ನೀವು, ಸೊ ಆ ಕ್ಯಾಟಗರಿಯಲ್ಲಿ ಬಂದಾಗ ಆಬ್ವಿಯಸ್ಲಿ ಅವರಿಗೆ ಒಬೆಸಿಟಿ ಅನ್ನೋಂಥದ್ದು ಜಾಸ್ತಿ ಆಗೇ ಆಗುತ್ತೆ. ಹೆಚ್ಚು ತಿಂತಾರೆ, ಎಕ್ಸಸೈಸ್ ಕಡಿಮೆ ಇರುತ್ತೆ, ಸೊ ಆ ಕಾರಣಕ್ಕೋಸ್ಕರ ನೀವು ಹೇಳ್ದಂಗೆ PCOD ಪ್ರಾಬ್ಲಮ್ ಬರುತ್ತಾ? ಹೌದು. ಏನಾಗುತ್ತೆ ಅಂದರೆ ಈಗ ಎಕ್ಸೆಸ್ ಫುಡ್ ಪ್ಯಾಟರ್ನಲ್ಲಿ ನಾವು ನೋಡೋದು ಏನಂದರೆ ಓವರ್ ವೆಯ್ಟಿಂದ ಪೇಷಂಟು ಮೈಲ್ಡ್ ಒಬೆಸಿಂದ ಹಿಡಿದು ಮಾಡ್ರೇಟ್ ಒಬೆಸಿಂದ ಹಿಡಿದು ಮಾರ್ಬಿಡ್ ಒಬೆಸಿಟಿಗೆ ಹೋಗ್ತಾರೆ. ಸೊ ಈ ಒಂದೊಂದು ಹಂತ ದಾಟ್ದಾಗಲೂ ಕೂಡ ಈ PCOD ಪ್ಯಾಟರ್ನ್ ಏನಿದೆಯಲ್ಲ ಅದು ಹೆಣ್ಮಕ್ಳು ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ದಟ್ ವಿಲ್ ಅಫೆಕ್ಟ್ ದ ಮೆನ್ಸ್ಟ್ರಲ್ ಸೈಕಲ್. ಹಾಗಾಗಿ ಪೇಷಂಟ್ಸಿಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಪ್ರಾಬ್ಲಮ್ ಆಗ್ಬೋದು, ಅಥವಾ ವೇರಿಯೇಷನ್ ಇನ್ ದ ಮೆನ್ಸ್ಟ್ರಲ್ ಸೈಕಲಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಒಬೆಸಿಟಿಲಿ ನೋಡ್ತೀವಿ. ಓಕೆ, ಈಗ ಒಂದು ವೇಳೆ ಈ ಈಟಿಂಗ್ ಡಿಸಾರ್ಡರ್ ಅನ್ನ ಕೇರ್ಲೆಸ್ ಮಾಡಿ, ಅಯ್ಯೋ ಇದೇನಿಲ್ಲ ಬೇಕು ಅಂತ ತಿಂತಾ ಇದ್ದಾರೆ, ಸೊ ಇದೊಂದು ಡಿಸಾರ್ಡರ್ ಅಲ್ಲ ಅಂತ ಅನ್ಕೊಂಡು ಕೇರ್ಲೆಸ್ ಮಾಡಿದ್ರೆ ಅಥವಾ ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಇದು ಯಾವ ರೀತಿಯಾಗಿ ತೊಂದರೆಯನ್ನು ಉಂಟು ಮಾಡುತ್ತೆ? ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಕ್ವಶನ್. ಏನಾಗುತ್ತೆ, ಇದು ನಾವು ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇದು ಅದರದ್ದೇ ಆದ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಈಗ ಪೇಷಂಟಿಗೆ ಈ ಮಲ್ಟಿಪಲ್ ಫ್ಯಾಕ್ಟರ್ಸ್ ಆಗಿ ನಾ ಹೇಳಬೇಕಂದ್ರೆ, ಪೇಷಂಟಿಗೆ ಒಂದು ಈಗ ಅನರೆಕ್ಸಿಯಾ ನರ್ವೋಸಾ ಪೇಷಂಟ್, ಅವರು ಊಟನೂ ನೆಟ್ಟು ತಿನ್ನೋದಿಲ್ಲ, ನೀರು ನೆಟ್ಟು ಕುಡಿಯೋದಿಲ್ಲ. ಸೊ ದೇ ವಿಲ್ ಎಂಡ್ ಅಪ್ ವಿತ್ ಮಾಲ್ ನ್ಯೂಟ್ರಿಷನ್ ಆ್ಯಂಡ್ ಡಿಹೈಡ್ರೇಷನ್. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಅಥವಾ ಬೋನ್ಸಲ್ಲಿ ಡೆನ್ಸಿಟಿ ಕಡಿಮೆ ಆಗ್ಬೋದು ಅಲ್ವಾ. ಸೊ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಯಾಕಂದರೆ ಮೀನ್ಸ್ ಹೈಪೋವಾಲ್ಯೂಮ್ ಅಂದರೆ ಕಡಿಮೆ ಫ್ಲೂಯಿಡ್ ಇಂಟೇಕ್ ಮಾಡಿದಾಗ ಕಿಡ್ನಿ ಸ್ವಲ್ಪ ಸಫರ್ ಆಗುತ್ತೆ, ಊಟನೂ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಇಟ್ ವಿಲ್ ಅಫೆಕ್ಟ್ ಹಾರ್ಟ್ ಆಲ್ಸೋ, ಕಿಡ್ನಿ ಆಲ್ಸೋ, ಬೋನ್ ಆಲ್ಸೋ, ಆ್ಯಂಡ್ ದೇ ವಿಲ್ ಡೆವಲಪ್ ಮಾಲ್ ಅಬ್ಸಾರ್ಪ್ಷನ್, ಅಂದರೆ ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆಗೋದು ಆಗ್ಬೋದು. ಆಮೇಲೆ ಈ ಮೆನ್ಸ್ಟ್ರಲ್ ಬಗ್ಗೆ, ಈಗ ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ ಹೇಳಿದೆ, ಇನ್ಫರ್ಟಿಲಿಟಿ ಬಗ್ಗೆ ಹೇಳಿದೆ. ಸೊ ಇವೆಲ್ಲ ಡೆಫಿನೆಟ್ಲಿ ಅಫೆಕ್ಟ್ ಆಗುತ್ತೆ. ಓಕೆ. ಅದು ಬಿಟ್ಟು ಈಗ ಜಾಸ್ತಿ ತಿಂತಾರೆ ಅಂತ ಹೇಳಿದ್ರೆ ಅದು ಹೇಗೆ ಅಫೆಕ್ಟ್ ಆಗುತ್ತೆ? ಡೆಫಿನೆಟ್ಲಿ ಅದೊಂದು ಅದರ್ ಪೋಲ್ ಆಫ್ ದ ಈಟಿಂಗ್ ಡಿಸಾರ್ಡರ್. ಸೊ ಎಕ್ಸೆಸ್ ಫುಡ್ ಇಂಟೇಕ್ ವಿತೌಟ್ ಎನಿ ಎಕ್ಸಸೈಸ್ ಆರ್ ಎನಿ ರೆಕ್ಟಿಫಿಕೇಶನ್ ಮೆಷರ್ ವಿಲ್ ಡೆಫಿನೆಟ್ಲಿ ಲೀಡ್ ಟು ಒಬೆಸಿಟಿ. ಅಂದರೆ ನಾವು ಚೆನ್ನಾಗಿ ತಿಂತಾನೆ ಇದ್ದು ಏನು ಖರ್ಚೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಒಬೆಸಿಟಿ ಬರುತ್ತೆ, ಅಂದರೆ ತೂಕ ಹೆಚ್ಚಾಗುತ್ತೆ ಅಥವಾ ಬೊಜ್ಜು ಬರುತ್ತೆ ಬಾಡಿಯಲ್ಲಿ. ಸೊ ನಾವು ಈಗ ಅದನ್ನು ಮೆಜರ್ ಮಾಡೋಕ್ಕೆ ಒಂದು ಇದಿದೆ, BMI ಅಂತ ಯೂಸ್ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸಾಧಾರಣ ಒಬೆಸಿಟಿ ಬಂದಾಗ ಏನಾಗುತ್ತೆ, ಸೊ ತುಂಬ ಜನಕ್ಕೆ ಅರಿವಿಲ್ಲ ಮೆಟಾಬೋಲಿಕ್ ಸಿಂಡ್ರೋಮ್ ಅಂದರೆ. ಮೆಟಾಬೋಲಿಕ್ ಸಿಂಡ್ರೋಮ್ ಅಂದರೆ ಏನಾಗುತ್ತೆ, ಡಯಾಬಿಟಿಸ್ ಮೆಲಿಟಸ್, ಹೈಪರ್ ಟೆನ್ಷನ್, ಹೈಪರ್ ಕೊಲೆಸ್ಟ್ರಾಲಿಮಿಯಾ, ನೀ ಜಾಯಿಂಟ್ ಪೇನ್ ಆ್ಯಂಡ್ ಡಿಫಿಕಲ್ಟಿ ಇನ್ ದ ಸ್ಲೀಪ್ ಆ್ಯಪ್ನಿ, ಇವೆಲ್ಲದೂ ಸೇರಿ ಆಗುವಂಥದಕ್ಕೆ ಮೆಟಾಬೋಲಿಕ್ ಸಿಂಡ್ರೋಮ್ ಅಂತೀವಿ. ಸೊ ಆ ಎಕ್ಸ್ಟ್ರೀಮಲ್ಲಿ ಪೇಷಂಟಿಗೆ ಆಯಾಸ ಆಗುತ್ತೆ, ಉಸಿರುಗಟ್ಟುತ್ತೆ. ಸೊ ಅದರಿಂದ ಏನಾಗುತ್ತೆ, ಸಾಧಾರಣವಾಗಿ ಸ್ಲೀಪ್ ಆ್ಯಪ್ನಿ ಅಂತೀವಿ, ಮಲಗಿದಾಗ ಉಸಿರಾಡಕ್ಕಾಗ್ದಲೇ ನಿದ್ದೆಯಿಂದ ಎದಳ್ತಾರೆ. ಆಮೇಲೆ BP ಜಾಸ್ತಿ ಆಗುತ್ತೆ. ತುಂಬಾ ದಪ್ಪ ಇದ್ದವರಲ್ಲಿ ಫ್ಯಾಟ್ ಇನ್ಫ್ಲಮೇಷನ್ ಆಗಿ ಇನ್ಸುಲಿನ್ ಆಕ್ಷನ್ ಆಗಲ್ಲ, ಅವಾಗ ಡಯಾಬಿಟಿಸ್ ಕಂಟ್ರೋಲಿಗೆ ಬರಲ್ಲ, ಡಯಾಬಿಟಿಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಕೊನೆಗೆ ಈ ಹೈಪರ್ ಟೆನ್ಷನ್, ಡಯಾಬಿಟಿಸ್ ಎಲ್ಲ ಜಾಸ್ತಿ ಆದ್ರೆ ಏನಾಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಕಣ್ ಡ್ಯಾಮೇಜ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಡಯಾಬಿಟಿಕ್ ರೆಟನೋಪತಿ ಅಂತೀವಿ, ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ. ಸೊ ಇವೆಲ್ಲ ಆಗ್ತವೆ. ಸೊ ಅದ್ರ ಜೊತೆಗೆ ಈ ಸ್ಟ್ರೋಕು ಇವೆಲ್ಲ ಸಂಭಾವನೆಗಳು ಜಾಸ್ತಿ ಆಗುತ್ತೆ, ನಿದ್ದೆ ಸರಿಯಾಗಲ್ಲ, ಇವೆಲ್ಲ ವಿಲ್ ಲೀಡ್ ಟು ಹೈಪರ್ ಟೆನ್ಷನ್. ಅದರಿಂದ ಸಂಬಂಧವಾದ ಒಂದು ಸ್ಟ್ರೋಕ್ ಸಮಸ್ಯೆಗಳೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಈ ಎಕ್ಸ್ಟ್ರೀಮ್ ಪೋಲಲ್ಲಿ ಇರೋದು ಕೂಡ ತುಂಬಾ ಡೇಂಜರಸ್ ಕಾಂಪ್ಲಿಕೇಶನ್ಸ್ಗೆ ಲ್ಯಾಂಡ್ ಆಗ್ತಾರೆ. ಇವತ್ತು ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಗನ್ ಪೌಡರ್ಗಿಂತ ಮೋಸ್ಟ್ ಡೇಂಜರಸ್ ಥಿಂಗ್ ಏನಂದ್ರೆ ಡಯಾಬಿಟಿಸ್ ಮೆಲಿಟಸ್, ಅಂದರೆ ಸಕ್ಕರೆ ಕಾಯಿಲೆ. ಸೊ ಇವೆಲ್ಲ ಅರಿವು ಜನಕ್ಕೆ ಇರಬೇಕು. ಸೊ ಹಾಗಾಗಿ ಈಟಿಂಗ್ ಡಿಸಾರ್ಡರ್ ಅನ್ನೋದು ಒಂದು ಕಾಯಿಲೆ. ಆ ಕಾಯಿಲೆಗೆ 2 ಎಕ್ಸ್ಟ್ರೀಮ್ ಇದೆ, ಒಂದು ಬಿಂಜ್ ಈಟಿಂಗ್ ಡಿಸಾರ್ಡರ್ ಹಾಗೂ ಹೆಚ್ಚು ತಿನ್ನೋದು, ಇನ್ನೊಂದು ಅನರೆಕ್ಸಿಯಾ ನರ್ವೋಸಾ, ಏನು ತಿಂದಲೇ ನಾನು ದಪ್ಪ ಇದ್ದೀನಿ ಅನ್ಕೊಂಡು ಹಂಗೆ ಇದು ಮಾಡ್ತಾರೆ, ಅವರೇ ಹೆಲ್ತ್ ಹಾಳು ಮಾಡ್ತಾರೆ. ಸಣ್ಣ ಇದ್ರೂ ಕೂಡ ನಾನು ದಪ್ಪ ಇದ್ದೀನಿ ಅಂತ ಅನ್ಕೊಂಡು ಏನು ತಿಂದಲೇ, ಅದಕ್ಕೆ ಅನರೆಕ್ಸಿಯಾ ನರ್ವೋಸಾ. ಈ 2 ಎಕ್ಸ್ಟ್ರೀಮ್ ಅಲ್ಲಿ ಇರುವಂತವ್ರು ಎಲ್ಲವಾದ ನಮ್ಮ ದೇಹದಲ್ಲಿರೋ ಎಲ್ಲ ಇಂಪಾರ್ಟೆಂಟ್ ಆರ್ಗನ್ಸ್ಗೆ ತೊಂದರೆ ಅನುಭವಿಸ್ತಾರೆ. ಅದರಿಂದ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಲ್ಯಾಂಡ್ ಆಗ್ತಾರೆ. ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಈಗ ಟೈಪ್ಸ್ ಆಫ್ ಈಟಿಂಗ್ ಡಿಸಾರ್ಡರ್ ಇರುತ್ತಲ್ಲ, ಸೊ ಅದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಆ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಏನಾಗುತ್ತೆ ಅಂದ್ರೆ, ಎಲ್ಲ ಎಕ್ಸ್ಟ್ರೀಮ್ಸ್ ಅಲ್ಲೂ ಕೂಡ ಪೇಷಂಟ್ ಅನುಭವಿಸ್ತಾ ಇರ್ತಾರೆ. ಅದು ಅನುಭವಿಸಿದವರಿಗೆ ಅವರ ಫ್ಯಾಮಿಲಿಗೆ ಒಂದು ಒತ್ತಡ ಇರುತ್ತೆ. ಈಗ ಸಿಗ್ನಿಫಿಕೆಂಟ್ ಮಾಲ್ನ್ಯೂಟ್ರಿಷನ್ ಆಗಿರೋ ಪೇಷಂಟ್ಸಿಗೆ ನಾವು ಕ್ಯಾಲರಿ ಇಂಟೇಕ್ ಜಾಸ್ತಿ ಮಾಡಿಸ್ಬೇಕಾಗತ್ತೆ ವಿತ್ ಅಡಿಕ್ವೇಟ್
ಸೈಕಾಲಜಿಕಲ್ ಕಮ್ಯುನಿಟಿ ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕಾಗುತ್ತೆ. ಎಸ್ಪೆಷಲಿ ಈಟಿಂಗ್ ಡಿಸಾರ್ಡರ್ ಇರೋರಲ್ಲಿ ಕ್ಯಾಲರಿ ಕರೆಕ್ಷನ್ ವಿತ್ ಅಡಿಕ್ವೇಟ್ ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್ ಇದು ತುಂಬ ಎಸೆನ್ಷಿಯಲ್. ಈ ಒಂದು ಟ್ರೀಟ್ಮೆಂಟಲ್ಲಿ ಸಾಧಾರಣವಾಗಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇರುತ್ತೆ. ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೈಕಿಯಾಟ್ರಿಸ್ಟ್, ಡಯಟಿಷಿಯನ್ ಆ್ಯಂಡ್ ಎಂಡೋಕ್ರೈನಾಲಜಿಸ್ಟ್ ಆ್ಯಂಡ್ ಫಿಸಿಷಿಯನ್ ಈಸ್ ವೆರಿ ಎಸೆನ್ಷಿಯಲ್. ಒಬಿಸಿಟಿ ಫಿಸಿಷಿಯನ್, ಇಟ್ ಮೇ ಬಿ ಸರ್ಜನ್ ಆದರೆ ಫಿಸಿಷಿಯನ್. ಸೊ ಈ ಒಂದು ಟೀಮ್ ವರ್ಕ್ ತುಂಬ ಎಸೆನ್ಷಿಯಲ್ ಇರುತ್ತೆ. ಸಾಧಾರಣವಾಗಿ ಕನ್ಸರ್ವೇಟಿವ್ ಮೆಜರ್ಸ್ ಅಲ್ಲಿ ಅನರೆಕ್ಸಿಯಾ ನರ್ವೋಸಾ ಟ್ರೀಟ್ ಮಾಡಬಹುದು. ಓಕೆ, ಸೊ ಫಸ್ಟ್ ಕೌನ್ಸಿಲಿಂಗ್ ಕೊಡ್ತೀರಾ? ಕೌನ್ಸಿಲಿಂಗ್ ಅಂಡ್ ನ್ಯೂಟ್ರಿಷನಲ್ ಥೆರಪಿ ಕೊಡಬೇಕಾಗತ್ತೆ. ಸೊ ಕ್ಯಾಲರಿ ಫುಡ್ ಇಂಟೇಕ್ ಎಲ್ಲ ಶುರು ಮಾಡಿ ಅವರಿಗೆ ಅಲ್ಲಿ ಮಾಡಬೇಕಾಗತ್ತೆ. ಸೊ ಸಾಧಾರಣವಾಗಿ ಈ ಸಂದರ್ಭದಲ್ಲಿ ಡಯಟಿಷಿಯನ್ ರೋಲ್ ತುಂಬ ಇರುತ್ತೆ. ಸೊ ಸಾಧಾರಣವಾಗಿ ಇಷ್ಟರಲ್ಲಿ ಅಡಿಕ್ವೇಟ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ ಆಗಲಿ ತನ್ನ ಡಿಹೈಡ್ರೇಷನ್ ಆಗದೆ ಎಲ್ಲ ನೋಡ್ಕೊಬೇಕು. ಸೊ ಫ್ಲೂಯಿಡ್ ಕರೆಕ್ಷನ್ ಮತ್ತು ಕ್ಯಾಲರಿ ಕರೆಕ್ಷನ್ ಇವೆರಡು ಆಗಬೇಕಾಗತ್ತೆ. ಅದು ಡಯಟಿಷಿಯನ್ ಆ್ಯಂಡ್ ದ ಟೀಮ್ ಹ್ಯಾಸ್ ಟು ಲುಕ್ ಇನ್ ಟು ಇಟ್. ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ಇದಕ್ಕೆ IPD ಬೇಸಿಸ್ ಅಂದರೆ ಅಡ್ಮಿಟ್ ಮಾಡಿ ಟ್ರೀಟ್ ಮಾಡೋ ಪ್ರಸಂಗಗಳು ಇದಾವ ಅಂತೇಳಿ. ಸಾಧಾರಣವಾಗಿ ಇಲ್ಲ, ಬಟ್ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಬೇಕಾಗತ್ತೆ. ಸೊ ಅಡ್ಮಿಟ್ ಮಾಡಬೇಕು ಅಂತ ಇಲ್ಲ, ಸಾಧಾರಣ ಬೇಕಾಗಲ್ಲ. ಬಟ್ ಇಟ್ಸ್ ನಾಟ್ ಲೈಕ್ ಇಲ್ಲೇ ಇಲ್ಲ ಅಂತ ಹೇಳಿ. ಕೆಲವೊಂದು ಪೇಷಂಟ್ಸಿಗೆ ಅವಶ್ಯಕತೆ ಬಿದ್ದಿದೆ, ಅಡ್ಮಿಟ್ ಮಾಡಿ ಫ್ಲೂಯಿಡ್ ಕರೆಕ್ಷನ್ ಕೊಡಬೇಕಾದ್ರೆ ದೇ ವಿಲ್ ಬಿ ಡಿಹೈಡ್ರೇಟೆಡ್, ಕಿಡ್ನಿ ಫಂಕ್ಷನ್ಸ್ ಎಲ್ಲ ಡಿರೇಂಜ್ ಆಗಿರುತ್ತೆ. ಸೊ ಡಿಹೈಡ್ರೇಟ್ ಆಗಿ ಹೈಪೋವೋಲಿಯಮೆ ಆಗಿರುತ್ತೆ. ಅವೆಲ್ಲ ಕರೆಕ್ಷನ್ ಅಡ್ಮಿಟ್ ಮಾಡಿ ಮಾನಿಟರ್ ಮಾಡಿ ಅವರಿಗೆ ನಾರ್ಮಲೈಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಇಟ್ಸ್ ಆಲ್ ಟ್ರೀಟಬಲ್. ಓಕೆ ಓಕೆ. ಈಗ ಏನಾಗುತ್ತೆ ಅಂದರೆ ವೆನ್ ವಿ ಸ್ಟಾರ್ಟ್ ಟ್ರೀಟಿಂಗ್ ದಿಸ್ ಪೇಷಂಟ್, ದಿಸ್ ಇಸ್ ಹೌ ವಿ ಗೋ. ಸೊ ವೆನ್ ಯು ಕಮ್ ಟು ಅದರ್ ಎಂಡ್ ಅಂದರೆ ಓವರ್ ವೆಯ್ಟ್ ಆರ್ ಬಿಂಜ್ ಈಟಿಂಗ್ ಡಿಸಾರ್ಡರ್ಸ್ ಇರೋಂಥರಲ್ಲಿ ವಿ ಶುಡ್ ಅಗೇನ್ ಸ್ಟಾರ್ಟ್ ದ ಸೇಮ್ ವೇ. ಸೈಕಿಯಾಟ್ರಿಕ್ ಕೌನ್ಸಿಲಿಂಗ್ ಹಾಗೂ ಫ್ಯಾಮಿಲಿ ಸಪೋರ್ಟ್, ಕಮ್ಯುನಿಟಿ ಸಪೋರ್ಟ್ ಆ್ಯಂಡ್ ಡಯಟಿಷಿಯನ್ ಕೌನ್ಸಿಲಿಂಗ್ ಇಷ್ಟು ಮಾಡ್ಬೋದು. ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅವರು ಮೋಟಿವೇಟ್ ಮಾಡಬೇಕಾಗತ್ತೆ, ಅವ್ರು ಮೋಟಿವೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಅಂದರೆ ಅವರು ಬೈಯಂಗಿರಲ್ಲ, ತುಂಬ ಮುದ್ದು ಮಾಡೋಂಗೂ ಇರಲ್ಲ, ತುಂಬ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕಾಗತ್ತೆ. ಆ ಒಂದು ಇಸ್ ಆಲ್ ಅಬೌಟ್ ಏನಂತಾರಲ್ಲ ನಮ್ಮ ಅದಕ್ಕೆ ಹೇಳೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ಇನ್ ಎವ್ರಿಥಿಂಗ್. ಯಾರೇ ಸಕ್ಸಸ್ಫುಲ್ ಪರ್ಸನ್ ಇದ್ರೂ ಕೂಡ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ದರೆ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಡಿಸೀಸ್ ಫೈಟ್ ಮಾಡಬೇಕಾದ್ರು ಅಷ್ಟೇ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ದಿಸ್ ಆರ್ ಆಲ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ವಿಲ್ ಇನ್ವಾಲ್ವ್ ಆಲ್ ದಿಸ್ ಪೀಪಲ್ ಆ್ಯಂಡ್ ಡೂ ಇಟ್ ಬಿಕಾಸ್ ಇಟ್ಸ್ ಎ ಟ್ರೀಟ್ಮೆಂಟ್ ಅಲ್ವಾ. ಯಾಕಂದರೆ ಪಾಪ ಅವ್ರು ಸಫರ್ ಮಾಡಿದರೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗೆ ಡಯಟ್, ಕ್ಯಾಲರಿ ಕರೆಕ್ಷನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಕ್ಯಾಲರಿ ಅಂದರೆ ಐಡಿಯಲಿ 1200 to 1800 ಮಧ್ಯೆ ಕ್ಯಾಲರಿ ಮೇಂಟೆನೆನ್ಸ್ ಆಗಬೇಕಾಗುತ್ತೆ. ಆಸ್ ಅ ಸೆಡ್ BMR, ಹೌ ಟು ಇಂಪ್ರೂವ್ ಇಟ್, ವಿ ಶುಡ್ ಮೇಕ್ ದೆಮ್ ಗೆಟ್ ಇನ್ ಟು ಹೈ ಇಂಟೆನ್ಸಿಟಿ ರನ್ನಿಂಗ್ and muscle training. That is when they start losing the weight, start burning the weight. So these are all the conservative methods. ಸೊ ಬಿಂಜ್ ಈಟಿಂಗ್ ಮಾಡುವಂತಹ ಒಂದು ಡಿಸಾರ್ಡರ್ ಇರುತ್ತಲ್ಲ, ಈಗ ಈಟಿಂಗ್ ಡಿಸಾರ್ಡರ್ ಅಲ್ಲಿ, ಸೊ ಅವ್ರಿಗೆ ನೀವು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತೀರಾ? 100%. This conservative method has to be given the first trial for 3 months. 3 to 6 months conservative trial. You find some result or the same, little more ಅಂದರೆ ಮೆಡಿಕಲ್ ಡ್ರಗ್ಸ್ ಥೆರಪಿ ಇರುತ್ತೆ, ಫಾರ್ಮಕೋಥೆರಪಿ ಇರ್ತೀವಿ. ಸೊ ಕೆಲವೊಂದು ಮೆಡಿಕೇಶನ್ಸ್ ಇದೆ ಮಾರ್ಕೆಟಲ್ಲಿ ವಿಚ್ ಆರ್ ಲೈಕ್ ಬಟ್ ಇವೆಲ್ಲ ಮಾಡೋದ್ರಿಂದ ಏನೆಂದು ಒಂದು ಬಾಡಿಯಲ್ಲಿ 10 to 15% ಆಫ್ ದರ್ ಎಫೆಕ್ಟಿವ್ ವೇಟ್ ಲಾಸ್. ಈಗ 100 ಇದ್ರೆ 85 ಬರ್ಬೋದು ಇವನ್ನ ಕ್ಲೀನಾಗಿ ಫಾಲೋ ಮಾಡಿದ್ರೆ. ಸೊ ಕೆಲವು ಇರ್ತಾರೆ 150, 180 ಇರ್ತಾರೆ. ಅವರಲ್ಲಿ ಈ ಎಲ್ಲ ಮೆಜರ್ಸ್ ಸಾಧಾರಣವಾಗಿ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಂಥವ್ರಲ್ಲಿ ನಾವು ಬ್ಯಾರಿಟ್ರಿಕ್ ಅಡ್ವೈಸ್ ಮಾಡ್ತೀವಿ. ಆ್ಯಂಡ್ ರಿಸಲ್ಟ್ಸ್ ಆರ್ ಲೈಕ್ ಒಂದು 35 to 45% ಆಫ್ ವೇಟ್ ಲಾಸ್ ಆಗುತ್ತೆ. ಅಂದರೆ 100 ಇದ್ರೆ 65 ಅಥವಾ 60 ಬರ್ತಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಚೀವ್ ಬೈ ಕನ್ಸರ್ವೇಟಿವ್ ಮೆಥಡ್ಸ್. ಸೊ ಎಲ್ಲದಕ್ಕೂ ಅದಕ್ಕೆ ಆದ ನಿರ್ದಿಷ್ಟವಾದ ರೋಲ್ ಇದ್ದೇ ಇದೆ. ಸೊ ಕನ್ಸರ್ವೇಟಿವ್ ಮೆಥಡ್ ಬೈ ಡಯಟಿಂಗ್ ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್. ದಿಸ್ ಈಸ್ ಕನ್ಸರ್ವೇಟಿವ್ ಮೆಥಡ್. ನೆಕ್ಸ್ಟ್ ಆಡಿಂಗ್ ಆನ್ ಇಸ್ ಫಾರ್ಮಕೋಥೆರಪಿ ಅಂದ್ರೆ ಟ್ಯಾಬ್ಲೆಟ್ಸ್. ಈಗ ಓರ್ಲಿಸ್ಟ್ಯಾಟ್ ಅಂತಿದೆ, ಈಗ GLP-1 ಅನಲಾಗ್ಸ್ ಬಂದಿದೆ. ದೇರ್ ಆರ್ ಡ್ರಗ್ಸ್ ವಿಚ್ ಹ್ಯಾವ್ ಬೀನ್ ಟ್ರಯಲ್ಡ್ ಅಂಡ್ ಕಮ್ ಟು ಮಾರ್ಕೆಟ್. ಸೊ ಇವೆಲ್ಲ ಟ್ರೈ ಮಾಡ್ತಾರೆ. ಸೊ ಇವೆಲ್ಲ ಕನ್ಸರ್ವೇಟಿವ್ ಮೆಥಡ್ಸ್. ಕೆಲವರು ಅದರಿಂದ ಬೆಟರ್ ಆಗ್ತಾರೆ. ಬಟ್ ಎನಿಬಡಿ ಇಸ್ ಮೋರ್ ದನ್ 40 BMI, ಸಾಧಾರಣವಾಗಿ ಫಸ್ಟ್ ಆಪ್ಷನ್ ಇಸ್ ಬ್ಯಾರಿಟ್ರಿಕ್ ಸರ್ಜರಿ. ಓಕೆ.
ಸೊ ಫಸ್ಟ್ ಆಪ್ಷನ್ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಬೇಕು. 40+ BMI 40+ BMI ಇದ್ರೆ. ಓಕೆ. ಈಗ ಡಾಕ್ಟರ್ ಜಾಸ್ತಿ ಊಟ ಮಾಡೋರಲ್ಲಿ ಅಥವಾ ನೀವು ಹೇಳ್ದಂಗೆ ಬಿಂಜ್ ಈಟಿಂಗ್ ಮಾಡೋರಲ್ಲಿ ವೆಯ್ಟ್ ಗೇನ್ ಇರುತ್ತೆ ಅಂಡ್ ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಿ ಅಂತ ಹೇಳ್ತೀರಾ, ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಕೊಡ್ತೀರಾ. ಯಾಕಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಆಬ್ವಿಯಸ್ಲಿ ಗೊತ್ತಿರೋ ಹಾಗೆ ಬಾಡಿ ವೆಯ್ಟ್ ಕಡಿಮೆ ಆಗ್ಬೇಕು ಅಂತ. ಆದ್ರೆ ಇನ್ನೊಂದು ನೋಡೋದಾದ್ರೆ ನಾವೀಗ ಕಡಿಮೆ ಊಟ ಮಾಡೋರು ಇರ್ತಾರೆ, ನೀವು ಆಗ್ಲೇ ಹೇಳ್ದಾಗೆ ನಾನು ದಪ್ಪ ಇದ್ದೀನಿ ಅಂತ ಅನ್ಕೊಂಡೆ ಅವ್ರು ಕಡಿಮೆ ಊಟ ಮಾಡ್ತಾರಲ್ಲ, ಸೊ ಅವರಿಗೆ ಈ ಟ್ರೀಟ್ಮೆಂಟ್ ಹೇಗಿರುತ್ತೆ? ಈಗ ಕೌನ್ಸಿಲಿಂಗ್ ಕೊಡ್ತೀರಾ, ತಿನ್ಬೇಕು ಅಂತ ಹೇಳ್ತೀರಾ, ಓಕೆ, ಅದಾದ್ಮೇಲೆ ಹೇಗೆ ಅವ್ರನ್ನ ಊಟ ಮಾಡೋ ತರ ಹೇಗೆ ಅವ್ರಿಗೆ ನೀವು? ಇಟ್ಸ್ ಆಲ್ ಸ್ಟಾರ್ಟ್ಸ್ ವಿತ್ ಕೌನ್ಸಿಲಿಂಗ್. ಇಟ್ಸ್ ಆಲ್ ಕೌನ್ಸಿಲಿಂಗ್ ಅಂತ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅನ್ನೋದು ಒಂದು ಇಟ್ಸ್ ಎ ವಿದ್ಯೆ ಅಲ್ವಾ, ಅವರು ಅದ್ರ ಪರಿಣಿತರು. ಈಗ ನಾನು ಹೆಂಗೆ 40+ BMI ಇರೋ ನೀವು 204 kg ಪೇಷಂಟ್ ನ ನೀವು 150 ಹೆಂಗ್ ಮಾಡಿದ್ರಿ ಅಂದ್ರೆ ಅದು ನನ್ನ ಒಂದು ಕ್ಲಿನಿಕಲ್ ಅಕ್ಯುಮೆಂಟ್, ನನ್ನ ಸ್ಕಿಲ್ಸ್. ಈಗ ಕೌನ್ಸಿಲಿಂಗ್ ಅಂದ ತಕ್ಷಣ ಒಂದು 2 ನಿಮಿಷ 3 ನಿಮಿಷ ಮಾತಾಡೋಲ್ಲ. ಒಂದೊಂದು ಕೌನ್ಸಿಲಿಂಗ್ 20 ನಿಮಿಷದಿಂದ ಅರ್ಧ ಗಂಟೆ ಆಗತ್ತೆ. ಒಂದ್ ಸಿಟ್ಟಿಂಗ್ ಅಲ್ಲಿ ಆಗಲ್ಲ, ಕೆಲವೊಮ್ಮೆ 2 ಸಿಟ್ಟಿಂಗ್ ಬೇಕಾಗತ್ತೆ. ಸೊ ನಿರ್ದಿಷ್ಟವಾದ ಒಂದು ರೋಲ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಕೌನ್ಸಿಲಿಂಗ್ ಅಲ್ಲಿ ಅವರು ಊಟ ಮಾಡಿ ತಿನ್ನಿ, ಹೆಲ್ದಿ ಫುಡ್ ಅನ್ನು ತಗೊಳ್ಳಿ. ಆಮೇಲೆ ಪ್ಲಸ್ ಡಯಟಿಷಿಯನ್. ಈಗ ಕೆಲವರಿಗೆ ನಾವು ಕ್ಯಾಲರಿ ಕಟ್ ಡೌನ್ ಮಾಡ್ತೀವಿ, ಕೆಲವರಿಗೆ ಆಡ್ ಆನ್ ಮಾಡ್ತೀವಿ. ಈ ಕಟ್ ಡೌನ್ ಮಾಡೋದ್ರಲ್ಲಿ ನಾವು ಏನ್ ಮಾಡ್ತೀವಿ, ವಿ ಸ್ಟಾರ್ಟ್ ವಿತ್ ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇಂದ ಶುರು ಮಾಡ್ತೀವಿ. ಈ ಕನ್ಸರ್ವೇಟಿವ್ ಮೆಥಡ್ ಹೇಳಿದ್ನಲ್ಲ ವೆಯ್ಟ್ ರಿಡಕ್ಷನ್ ಅಲ್ಲಿ, ಅವರಲ್ಲಿ ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ಇಂಥವು ಲೆಗ್ಯೂಮ್ಸ್ ಇಂಥವು. ಸೊ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಪ್ರೋಟೀನ್ ಇಂಟೆಕ್ ಜಾಸ್ತಿ ಮಾಡ್ತೀರಾ. ಸೊ ಇದು ಇದು ಅದರ್ ಎಂಡ್ ಆಫ್ ದ ಡಯಟ್ ಮ್ಯಾನೇಜ್ಮೆಂಟ್. ಈ ಕಡೆ ಇನ್ಕ್ರೀಸ್ಡ್ ಕ್ಯಾಲರಿ ಫುಡ್ ಶುರು ಮಾಡ್ತೀರಾ. ಸೊ ಡಯಟಿಷಿಯನ್ ಆಸ್ ಎ ರೋಲ್. ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಈಟಿಂಗ್ ಡಿಸಾರ್ಡರ್ ಇದ್ದವರು ಎಂತ ಫುಡ್ ಅನ್ನ ಅವಾಯ್ಡ್ ಮಾಡಬೇಕು, ಎಂತ ಫುಡ್ ಅನ್ನ ತಿಂದ್ರೆ ಬೆಸ್ಟ್ ಅಂತೀರಾ? ಈಟಿಂಗ್ ಡಿಸಾರ್ಡರ್ ಇರೋರು 2 ಎಕ್ಸ್ಟ್ರೀಮ್ ಅಲ್ಲಿ ಇದ್ದಂಗೆ, ಒಂದು ಎಕ್ಸ್ಟ್ರೀಮ್ ಅಲ್ಲಿ ಇರೋರಿಗೆ ಹೈ ಕ್ಯಾಲರಿ ಫುಡ್ ಇಂದಾನೆ ಎಂಕರೇಜ್ ಮಾಡಬೇಕು. ಈಗ ಅದರ್ ಎಕ್ಸ್ಟ್ರೀಮ್ ಅಲ್ಲಿ ಇರೋರಲ್ಲಿ ದೇ ಹ್ಯಾವ್ ಟು ಸ್ಟಾರ್ಟ್ ವಿತ್ ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಫುಡ್ ಫಾಲೋಡ್ ಬೈ ಹೈ ಪ್ರೋಟೀನ್ ಡಯಟ್. ಸೊ ಇದು ಗ್ರಾಜುವಲಿ ಇಂಪ್ರೂವ್ ಮಾಡಬೇಕಾಗುತ್ತೆ. ಅಂದ್ರೆ ಶುಗರ್ ಕಂಟೆಂಟ್ ಕಡಿಮೆ ತಗೋಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಶುಗರ್ ಕಂಟೆಂಟ್ ಕಡಿಮೆ ಇರುತ್ತೆ. ಅಂದ್ರೆ ಏನಂತಾರ, ಅದು ಶುಗರ್ ಇಸ್ ವೆರಿ ಸಿಂಪಲ್ ಕಾರ್ಬೋಹೈಡ್ರೇಟ್. ಹಿಂಗೆ ತಿಂದ ತಕ್ಷಣ ಹಿಂಗೆ ಅಬ್ಸರ್ವ್ ಆಗ್ಬಿಡುತ್ತೆ. ಜಾಮೂನ್ ಹಿಂಗೆ ತಿನ್ಬಿಡಿ ಇಮಿಡಿಯೇಟ್ ನಿಮ್ಗೆ ಶುಗರ್ ಸ್ಪೈಕ್ಸ್ ಆಗ್ಬಿಡುತ್ತೆ ಅಲ್ವಾ. ಅದೇ ನೀವು ತರಕಾರಿ ತಿನ್ನಿ ಸಡನ್ ಸ್ಪೈಕ್ ಆಗಲ್ಲ. ಇದು ಕೂಡ ಕಾರ್ಬೋಹೈಡ್ರೇಟ್, ಅದು ಕೂಡ ಕಾರ್ಬೋಹೈಡ್ರೇಟ್. ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಹಾಗಾಗಿ ಶುಗರ್ ಕಂಟೆಂಟ್ ಕಡಿಮೆ ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂಡ್ ಹೈ ಪ್ರೋಟೀನ್. ಸೊ ಇಂಥದ್ದೇ ಫುಡ್ ಅನ್ನ ತಿನ್ಬೇಕು ಪರ್ಟಿಕ್ಯುಲರ್. ಅದೇ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಈಗ ಹೇಳಿದ್ನಲ್ಲ, ಹಣ್ಣು, ತರಕಾರಿ, ಲೆಗ್ಯೂಮ್ಸ್, ಇವು ದೇ ಫಾಲ್ ಇಂಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಈಗ ಸ್ವೀಟ್ಸು, ರೈಸು ಎಲ್ಲ ಸ್ವಲ್ಪ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಬೇಗ ಅಸಿಮಿಲೇಟ್ ಆಗುತ್ತೆ. ಸೊ ಬಿಂಜ್ ಈಟಿಂಗ್ ಮಾಡೋರು ಅದನ್ನ ಅವಾಯ್ಡ್ ಮಾಡಬೇಕು ಅಂತ. ಅವಾಯ್ಡ್ ಮಾಡಬೇಕು ಮತ್ತು ಈ ತರ ಫುಡ್ಡಿಗೆ ಶಿಫ್ಟ್ ಆಗಬೇಕು. ಲೋ ಫ್ಯಾಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಹೈ ಪ್ರೋಟೀನ್ ಡಯಟ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ನಾನು ಹೇಳೋದು. ಸೊ ನೀವು ಎಷ್ಟು ಬೇಗ ಕರ್ಕೊಂಬರ್ತೀರೋ ಅಷ್ಟು ಬೆಟರ್ ಫಾರ್ ದ ಪೇಷಂಟ್. ಅಂದರೆ ನಾವು ಆದಷ್ಟು ಕನ್ಸರ್ವೇಟಿವ್ ಮೆಥಡ್ಸಲ್ಲಿ ಪೇಷಂಟ್ನ ಟ್ರೀಟ್ ಮಾಡಿದ್ರೆ ಪೇಷಂಟಿಗೆ ಒಳ್ಳೆಯದು. ಸೊ ಆಬ್ವಿಯಸ್ಲಿ ನಾನು 2 ರೀತಿಯಾಗಿ ಹೇಳಿದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟು. ಸೊ ಈ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಧಾರಣ ನಾವು ಪೇಷಂಟ್ನ ಬೇಗನೆ ಕ್ಯೂರ್ ಮಾಡ್ಬೋದು. ಇದರಿಂದ ಸೆಕ್ಷುವಲ್ ಪ್ರಾಬ್ಲಮ್ ಏನಾದರೂ ಉಂಟಾಗುತ್ತಾ? ಡೆಫಿನೆಟ್ಲಿ ಐದರ್ ಆಫ್ ದ ಎಕ್ಸ್ಟ್ರೀಮ್ಸಲ್ಲಿ ನಿಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಲೀಡ್ ಟು, ಆಸ್ ಅ ಸೈಡ್, ಮೆನ್ಸ್ಟ್ರಲ್ ಇರ್ರೆಗ್ಯುಲಾರಿಟೀಸ್, PCOD ಪ್ಯಾಟ್ರನ್ಸ್ ಇನ್ ಫೀಮೇಲ್ಸ್. ಡೆಫಿನೆಟ್ಲಿ ಈಗ ನಿಮ್ಮಲ್ಲಿ ಬಂಜೆತನ ಆಗ್ಬೋದು, ಅಥವಾ ಗಂಡಸರಲ್ಲಿ ವೀರ್ಯಾಣು ಉತ್ಪನ್ನ ಕಡಿಮೆ ಆಗುತ್ತೆ. ಇವೆಲ್ಲ ಏನಾಗುತ್ತೆ ಅಂದರೆ ಕೆಲವರಲ್ಲಿ ಈ ಆಸಕ್ತಿ ಕಡಿಮೆ ಆಗುತ್ತೆ, ಲೈಂಗಿಕ ಆಸಕ್ತಿ, ಅದಕ್ಕೆ ನಾವು ಲಿಬಿಡೋ ಅಂತೀವಿ. ಸೊ ಇವೆಲ್ಲ ಏನಂದರೆ ಡೆಫಿನೆಟ್ಲಿ ಅನರೆಕ್ಸಿಯಾ ನೆರ್ವೋಸಾ ಆಗ್ಬೋದು ಅಥವಾ ಬಿಂಜ್ ಈಟಿಂಗ್ ಡಿಸಾರ್ಡರ್ ಆಗ್ಬೋದು. ದೀಸ್ ಆರ್ ಆಲ್ ಹ್ಯಾವಿಂಗ್ ಎನ್, ಅಂದರೆ ಇವೆಲ್ಲವೂ ಕೂಡ ನಮ್ಮ ಒಂದು ಸೆಕ್ಶುವಲ್ ಹೆಲ್ತ್ಗೆ ತೊಂದರೆ ಕೊಡ್ತವೆ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ನ ನೀವು ಗಮನ ಕೊಟ್ಟು ನೋಡಬೇಕಾಗತ್ತೆ. ಡಾಕ್ಟರ್, ಹಾಗಿದ್ರೆ ಈಗ ಟ್ರೀಟ್ಮೆಂಟ್ ಆಪ್ಷನಲ್ಲಿ ನೀವು ಹೇಳ್ದಂಗೆ ಈಗ ಜಾಸ್ತಿ ತಿನ್ನೋರ್ಗೊಂದು ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಅಥವಾ ಏನು ತಿಂದೇ ಇರೋರಿಗೆ ಕೌನ್ಸಿಲಿಂಗ್ ಇರುತ್ತೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ ಈಟಿಂಗ್ ಡಿಸಾರ್ಡರನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಯಾಕೆಂದರೆ ಇದು ಮೆಂಟಲಿ ಮತ್ತು ಫಿಸಿಕಲಿ ಎರಡಕ್ಕೂ ಎಫೆಕ್ಟ್ ಮಾಡುವಂಥದ್ದು. ಆಗುತ್ತಾ ಇದನ್ನ ಸಂಪೂರ್ಣವಾಗಿ? ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಕ್ಯೂರಬಲ್ ಡಿಸೀಸ್. ಆ್ಯಂಡ್ ಎಷ್ಟು ಬೇಗ ಬರ್ತಾರೋ ಅಷ್ಟು ಪೇಷಂಟಿಗೆ ಒಳ್ಳೇದು. ಅಂದರೆ ಸಾಧಾರಣವಾಗಿ ಅರ್ಲಿ ಇಂಟರ್ವೆನ್ಷನ್ ಇದ್ರೆ ಪೇಷಂಟ್ ಬಿಕಮ್ ನಾರ್ಮಲ್ ವಿತೌಟ್ ಎನಿ ಅದರ್ ಅಡ್ವರ್ಸ್ ಎಫೆಕ್ಟ್. ಓಕೆ ಓಕೆ. ಸೊ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಬೇರಿಯಾಟ್ರಿಕ್ ಸರ್ಜರಿ ಅನ್ನುವಂಥದ್ದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗಿದೆ. ಎಸ್ ಅಂದ್ರೆ ಈಗ ನಾವು ಒಂದು ಎಕ್ಸ್ಟ್ರೀಮ್ ಅಲ್ಲಿ ಇದೆಯಲ್ಲ, ಅಲ್ಲಿ ನಾವು ಸಾಧಾರಣ ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದ ಪೇಷಂಟಿಗೆ ನಾವು ರಿವರ್ಸ್ ಮಾಡ್ತೀವಿ.
ನನ್ನ ಸುಮಾರು ಪೇಷಂಟ್ಸ್ಗಳು ಇವತ್ತು ನಾರ್ಮಲ್ ಲೈಫ್ ಲೀಡ್ ಮಾಡ್ತಾರೆ, ಕೆಲವರು ಜಿಮ್ ಮಾಡ್ತಾ ಇದ್ದಾರೆ, ದೇ ಬಿಕಮ್ 6 ಪ್ಯಾಕ್ಸ್. ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದ್ದೇ ಇದೆ, ಯಾರೂ ಬೇಜಾರಾಗಂಗಿಲ್ಲ ಅಥವಾ ಉತ್ಸಾಹ ಕಳ್ಕೊಂಬಾರ್ದು. ಸೊ ಐದರ್ ಎಕ್ಸ್ಟ್ರೀಮ್ಸಲ್ಲಿ ಟ್ರೀಟ್ಮೆಂಟ್ ಇದ್ದೇ ಇದೆ. ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದ ಡೆಫಿನೆಟ್ಲಿ ಸಿಗ್ನಿಫಿಕೆಂಟ್ ಹೆಲ್ಪ್ ಆಗುತ್ತೆ, ನಿಮ್ಮ ಊಹಿಸಲಾರದಷ್ಟು ವೆಯ್ಟ್ ರಿಡಕ್ಷನ್ ಆಗುತ್ತೆ ಆ್ಯಂಡ್ ರಿಯಲಿಸ್ಟಿಕಲಿ ಆಗುತ್ತೆ ವಿತ್ ಅಬ್ಸಲ್ಯೂಟ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಆರ್ ಮಿನಿಮಲ್ ಸೈಡ್ ಎಫೆಕ್ಟ್ಸ್. ಲೈಫಿಗೆ ಏನೂ ರಿಸ್ಕ್ ಇಲ್ಲ. ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ, ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಲೈಫ್ ಥ್ರೆಟ್ನಿಂಗ್ ಅಂತ. ಈಗ ಕೆಲವೊಂದು ಮೀಡಿಯಾದಲ್ಲಿ ನೋಡಿರ್ತೀರ ಡೆತ್ ಎಲ್ಲ, ಅದೆಲ್ಲ ಲೈಪೋಸೆಕ್ಷನ್ ಅಂದರೆ ಏನು ಅಥವಾ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದ್ರೆ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಸಾಧಾರಣವಾಗಿ ಇವೆಲ್ಲ ಜನಕ್ಕೆ ಅರಿವು ಬರಬೇಕಾಗುತ್ತೆ. ಲೈಪೋಸೆಕ್ಷನ್ ಅಂದರೆ ಬೊಜ್ಜು ಕರಗಿಸೋ ಅಂದರೆ ಈಗ ಹೊಟ್ಟೆಲಿ ಬೊಜ್ಜು ಇದ್ದರೆ ಅದನ್ನು ಸೆಕ್ಟ್ ಮಾಡ್ತಾರೆ, ಅದಕ್ಕೆ ಲೈಪೋಸೆಕ್ಷನ್ ಅಂತಾರೆ. ಸೊ ಅದು ಬಾಡಿ ಕಾಂಟೂರಿಂಗ್ ಬರುತ್ತೆ, ಸಾಧಾರಣ ಪ್ಲಾಸ್ಟಿಕ್ ಸರ್ಜನ್ ಮಾಡೋವಂಥದ್ದು. ಒಬೆಸಿಟಿ ಸರ್ಜರಿ ಅಂದರೆ ಬ್ಯಾರಿಯಾಟ್ರಿಕ್ ಸರ್ಜರಿನ ಸಾಧಾರಣ ಬ್ಯಾರಿಯಾಟ್ರಿಕ್ ಸರ್ಜನ್, ನಮ್ಮಂಥ ಬ್ಯಾರಿಯಾಟ್ರಿಕ್ ಸರ್ಜನ್ಸ್ ಮಾಡೋದು. ಅದು ಲ್ಯಾಪ್ರೋಸ್ಕೋಪಿ, ಕೀವೋಲ್ ಸರ್ಜರಿ ಅಥವಾ ರೋಬೋಟಿಕ್ ಸರ್ಜರಿಯಿಂದ ಮಾಡ್ತಾರೆ. ಸೊ ರಿಕವರಿ ತುಂಬ ಫಾಸ್ಟಾಗಿರುತ್ತೆ ಆ್ಯಂಡ್ ಇದರಲ್ಲಿ ಬರೀ ಒಂದು ಪಾರ್ಟ್ ಬಾಡಿ ಫ್ಯಾಟ್ ಕರಗೋಲ್ಲ, ಓಲ್ ಬಾಡಿ ಫ್ಯಾಟ್ ಕರಗುತ್ತೆ. ಹಾಗಾಗಿ ನಿಮಗೆ ಎಂಟೈರ್ ಬಾಡಿಯಲ್ಲಿ ಫ್ಯಾಟ್ ಕರಗೋದ್ರಿಂದ ಈಗ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ರಿವರ್ಸಲ್ ಆಗುತ್ತೆ, ಹೈಪರ್ ಟೆನ್ಷನ್ ಕರೆಕ್ಷನ್ ಆಗುತ್ತೆ ಅಥವಾ ರಿವರ್ಸಲ್ ಆಗುತ್ತೆ. ನಿಮ್ಮ ಲಿಪಿಡ್ಸ್ ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ, ನಿಮಗೆ ಉಸಿರಾಟಕ್ಕೆ ತೊಂದರೆ ಇದ್ದರೆ ಅದು ನಿವಾರಣೆ ಆಗುತ್ತೆ. ಸ್ಲೀಪ್ ಆ್ಯಪ್ನಿಯಾ, ಮಲಗಿದಾಗ ನಿದ್ದೆಗಳಲ್ಲಿ ಉಸಿರಾಟಕ್ಕೆ ತೊಂದರೆಯಾಗಿ ಎದ್ದೇಳ್ತಾರಲ್ಲ, ಅದು ಸಂಪೂರ್ಣ ಕ್ಯೂರ್ ಮಾಡ್ಬೋದು ವಿತ್ ಬ್ಯಾರಿಯಾಟ್ರಿಕ್ ಸರ್ಜರಿ. ಸೊ ಡೆಫಿನೆಟ್ಲಿ ಬ್ಯಾರಿಯಾಟ್ರಿಕ್ ಸರ್ಜರಿ ಇಸ್ ಒನ್ ಆಫ್ ದ ಸೇಫೆಸ್ಟ್ ಆಪ್ಷನ್ ಇನ್ ಟ್ರೀಟಿಂಗ್ ಮೆಟಬಾಲಿಕ್ ಸಿಂಡ್ರೋಮ್. ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟಿಸ್, ಆಸ್ಟಿಯೋಆರ್ಥ್ರೈಟಿಸ್, ಮಂಡಿ ಚಿಪ್ ನೋವು ಇರುತ್ತೆ ವೆಯ್ಟ್ ಜಾಸ್ತಿಯಾಗಿ, ಅದು ಕೂಡ ಕಡಿಮೆಯಾಗಿ ವೆಯ್ಟ್ ಕಡಿಮೆ ಆದಮೇಲೆ ಅದು ಕೂಡ ನಾವು ನಿವಾರಣೆ ಆಗುತ್ತೆ. BP ಕಾಯಿಲೆ ಸರಿ ಆಗುತ್ತೆ, ಹಾಗೂ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ, ಸ್ಲೀಪ್ ಆ್ಯಪ್ನಿಯಾ ಕಡಿಮೆ ಆಗುತ್ತೆ. ಸೊ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ಮಾರ್ಬಿಡ್ಲಿ ಒಬೀಸ್ ಅಂದರೆ ತುಂಬ ದಪ್ಪ ಇರೋರಲ್ಲಿ ಬ್ಯಾರಿಯಾಟ್ರಿಕ್ ಸರ್ಜರಿಗೆ ಒಳ್ಳೆಯ ಒಂದು ರಿಸಲ್ಟ್ಸ್ ಇದೆ. ಅದೇ ರೀತಿ ಅದರ್ ಎಕ್ಸ್ಟ್ರೀಮಲ್ಲಿ ಅನರೆಕ್ಸಿಯಾ ನರ್ವೋಸಾಗೆ ದೆರ್ ಈಸ್ ಆಲ್ಸೋ ಎ ಗುಡ್ ಟ್ರೀಟ್ಮೆಂಟ್. ಸೊ ಈ ಈಟಿಂಗ್ ಡಿಸಾರ್ಡರ್ ಅನ್ನೋದು ನಮ್ಮಲ್ಲಿ ಸುತ್ತಮುತ್ತಲು ತುಂಬ ಜನಕ್ಕಿರುತ್ತೆ. ಯಾವಾಗ ಈ ಥರ ಒಂದು ಪ್ರಾಬ್ಲಮ್ ನಿಮ್ಮಲ್ಲಿ ಸ್ನೇಹಿತರಲ್ಲಿ ಸಂಬಂಧಿಕರಲ್ಲಿ ನೋಡ್ತಿರೋ, ಆದಷ್ಟು ಒಂದು ಮೆಡಿಕಲ್ ಅಟೆನ್ಷನ್ ತಗೊಂಡ್ರೆ ನೀವು ಅವ್ರಿಗೊಂದು ಸಹಾಯ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಇರೋರು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಯಾರಿಗೆ ಈಟಿಂಗ್ ಡಿಸಾರ್ಡರ್ ಇದೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ಆಫ್ಟರ್ ದಟ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಕೌನ್ಸಿಲಿಂಗ್ ತೆಗೆದುಕೊಳ್ಳುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹೌದು, ಎಲ್ಲಿ ಯಾರಿಗೆ ತೋರಿಸ್ಬೇಕು, ಯಾರು ಯಾವ ಸಂದರ್ಭದಲ್ಲಿ ಹೆಲ್ಪ್ ಆಗ್ತಾರೆ ಅಂತ ಕೂಡ ನಿಮಗೆ ಹೇಳಿದ್ದೇನೆ. ಸೊ ಈ ಮಾಹಿತಿ ತುಂಬಾ ಉಪಯುಕ್ತ ಆಗುತ್ತೆ, ಯಾಕಂದ್ರೆ ಈ ಈಟಿಂಗ್ ಡಿಸಾರ್ಡರ್ ಅನ್ನೋದು ಕೇವಲ ನಾನು ಒಬ್ಬನೇ ಟ್ರೀಟ್ ಮಾಡಲ್ಲ ಅಥವಾ ಅವರೊಬ್ಬರೇ ಟ್ರೀಟ್ ಮಾಡಲ್ಲ, ಇದು ಒಂದು ಟೀಮ್. ಸೊ ಆ ಟೀಮಲ್ಲಿ ಯಾರಿದ್ದಾರೆ, ಡಯಟಿಷಿಯನ್ ಇದ್ದಾರೆ, ಕ್ಲಿನಿಕಲ್ ಸೈಕಾಲಜಿಸ್ಟ್, ಸೈಕಿಯಾಟ್ರಿಸ್ಟ್, ಎಂಡೋಕ್ರೈನಾಲಜಿಸ್ಟ್ ಆ್ಯಂಡ್ ಒಬೆಸಿಟಿ ಸರ್ಜನ್ ಈಸ್ ವೆರಿ ಎಸೆನ್ಷಿಯಲ್. ಈ ಒಂದು ಟೀಮ್ ಈಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ದ ಪೀಪಲ್ ವಿತ್, ಅಂದರೆ ಈಟಿಂಗ್ ಡಿಸಾರ್ಡರ್ ಇರೋ ಅಂಥವರಲ್ಲಿ ಹೆಲ್ಪ್ ಮಾಡೋಕ್ಕೆ ಈ ಟೀಮ್ ಯಾವಾಗಲೂ ಎಸೆನ್ಷಿಯಲ್ಲು. ಈ ಟೀಮ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಅರಿವಿರಲಿ, ಯಾಕಂದರೆ ಯಾರು ಎಲ್ಲಿ ಅಡ್ವೈಸ್ ಬೇಕು ಅನ್ನೋದ್ರ ಬಗ್ಗೆ ನಾನು 2 ಎಪಿಸೋಡಲ್ಲಿ ಹೇಳಿದ್ದೇನೆ. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಇತ್ತೀಚೆಗೆ ಬಂದಿರೋ ಒಂದು ಮೇಜರ್ ಡಿಸೀಸ್ ಪ್ಯಾಟರ್ನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈಟಿಂಗ್ ಡಿಸಾರ್ಡರ್ನ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಆ್ಯಂಡ್ ಅದು ಬರದೇ ಇರೋ ರೀತಿಯಲ್ಲೇ ತಡೆಗಟ್ಟೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರಿಯಾಟ್ರಿಕ್ ಸರ್ಜರಿ ಬಗ್ಗೆ ಕೂಡ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಈಟಿಂಗ್ ಡಿಸಾರ್ಡರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.